పరమాత్ముడు వెలిగే పరమాత్ముడు వెలిగే మూచట పరమాత్ముడు వెలిగే మూచట పరమాత్ముడు వెలిగే మూచట పరమాత్ముడు వెలిగే మూచట భాగ తెలుసుకోరే పరమాత్ముడు వెలిగే మూచట భాగ తెలుసుకోరే పరమాత్ముడు వెలిగే మూచట భాగ తెలుసుకోరే పరమాత్ముడు వెలిగే హరియట హరుడట హరియట హరుడట హరియట హరుడట హరియట హరుడట హరియట హరుడట హరియట హరుడట సురులట నరులట హరియట హరుడట సురులట నరులట హరియట హరుడట సురులట నరులట అఖిల అఖిలాండ కోటులట అందరిలో అఖిలాండ కోటులట అందరిలో పరమాత్ముడు వెలిగే మూచట భాగ తెలుసుకోరే పరమాత్ముడు 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 వెలిగే మూచట భాగ భాగ ఆనందమానందకరం ప్రసన్నం జ్ఞానస్వరూపం యబోధయుక్తం
ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಹೃದಯ ಮಂದಿರದಲ್ಲೂ ಜಗದ್ರಂಗದಲ್ಲೂ ತಾವೇ ತಾವಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದವಾದ ಪ್ರಣತಿಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 34ನೆಯ ಕುಸುಮವನ್ನು ಶ್ರೀ ಕೃಷ್ಣಪ್ರಭುವಿನ ಪದಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಭಗವದ್ಗೀತೆಯ 3ನೇ ಅಧ್ಯಾಯದ 35ನೇ ಶ್ಲೋಕದಿಂದ ವಿವರಣೆಯನ್ನು ಆರಂಭ ಮಾಡಬೇಕಾಗಿದೆ. ಹಿಂದಿನ 2 ಶ್ಲೋಕಗಳ ಬಗ್ಗೆ ಒಮ್ಮೆ ಪೂರ್ವಾವಲೋಕನ ಮಾಡಿಕೊಂಡ್ರೆ ಇವತ್ತಿನ ಪಾಠಕ್ಕೆ ಅನುಕೂಲವಾಗತ್ತೆ. ಆ ದೃಷ್ಟಿಯಿಂದ 2 ಮಾತು. 33ನೆಯ ಒಂದು ಶ್ಲೋಕದಲ್ಲಿ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇಃ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ. ಒಬ್ಬೊಬ್ಬನೂ ಸಹ ತನ್ನ ಹುಟ್ಟಿನಿಂದ ಬಂದಿರುವ ಮಾನಸಿಕ ಪ್ರಕೃತಿ, ದೈಹಿಕ ಪ್ರಕೃತಿ ಇವುಗಳಿಗೆ ತಕ್ಕಂತೆ ನಡ್ಕೊಳ್ತಾನೆ. ವರ್ತನೆ ಎಂಬುದು ಇರುತ್ತೆ. ಹೀಗಿರುವಾಗ ಅವರವರು ಪ್ರಕೃತಿಗೆ ತಕ್ಕಂತೆ ಸಹಜವಾದ ಒಂದು ಗತಿ ಇರುವಾಗ ನಾನು ನಿಗ್ರಹ ಮಾಡ್ತೇನೆ ಇಂದ್ರಿಯಗಳನ್ನು ಅಂದರೆ ಅದು ಎಲ್ಲಿಂದ ಸಾಧ್ಯ? ನಿಗ್ರಹ ಮಾಡು ಅಂತ ಯಾರೊಬ್ಬರು ಆದೇಶ ಮಾಡಿದ್ರೆ ಅದು ಎಲ್ಲಿಂದ ಸಾಧ್ಯ? ಅಂದರೆ ಜೀವನದಲ್ಲಿ ಪ್ರಕೃತಿಯ ಒಂದು ಚೇಷ್ಟೆ ಎಂಬುದು ಇದೆ. ಅದಕ್ಕೆ ತಕ್ಕಂತಹ ಏನಾದರೂ ವಿದ್ಯಾ ವೃತ್ತಿ ಇವುಗಳನ್ನೆಲ್ಲ ರೂಢಿಸ್ಕೊಂಡು ಹೋದರೆ ಆಗ ಮೈಗೆ ಹೊಂದುತ್ತಾದ್ದರಿಂದ ಅದರಿಂದ ಲಾಭ ಪಡೆಯಬಹುದು ತುಂಬ ದೊಡ್ಡ ಮಟ್ಟಕ್ಕೆ. ಆದ್ದರಿಂದ ಒಂದು ಹುಟ್ಟಿಗನುಗುಣವಾದಂತಹ ವಿದ್ಯಾನುಸಂಧಾನ ಮತ್ತು ವೃತ್ತಿ ಈ ರೀತಿಯಾದ ವ್ಯವಸ್ಥೆ ಮಹರ್ಷಿಗಳಿಂದ ದೇಶದಲ್ಲಿ ಒಂದು ಬೆಳೆಸಲ್ಪಟ್ಟಿದೆ. ಇನ್ನು ಚಂಚಲವಾಗೋದಕ್ಕೆ ಏನು ಕಾರಣ ಇದೆ ಅಂತ ಪ್ರಶ್ನಿಸಿದರೆ ಅದಕ್ಕೊಂದು ಸರ್ವಸಾಧಾರಣವಾಗಿರುವಂಥ ಒಂದು ಕಾರಣ ಕಂಡು ಬರ್ತಾ ಇದೆ. ಇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋ ನ ವಶಮಾಗಚ್ಚೇತ್ ತೌ ಹಿ ಅಸ್ಯ ಪರಿಪಂಥಿನೌ. ಪ್ರತಿ ಇಂದ್ರಿಯಕ್ಕೂ ತನ್ನ ವಿಷಯಗಳೇನಿದೆಯೋ ಆ ಇಂದ್ರಿಯಕ್ಕೆ ಬೇಕಾದ ವಸ್ತುಗಳು ಅದ್ರ ಜೊತೆಗೆ ರಾಗದ್ವೇಷಗಳಿವೆ ಅಂತ. ಈ ರಾಗದ್ವೇಷಕ್ಕೆ ಒಳಗಾದಾಗ ಎಲ್ಲ ರೀತಿಯಾದ ಸಮಸ್ಯೆ ಉಟ್ಕೊಳ್ಳುತ್ತೆ. ಆದ್ದರಿಂದ ರಾಗದ್ವೇಷಕ್ಕೆ ವಶವಾಗಬೇಡ, ಅವು ನಿನಗೆ ಶತ್ರುಗಳಿದ್ದಾಗದೆ ಅಂತ 34ನೇ ಶ್ಲೋಕದ ಸಾರ. ಅಂದರೆ ನಮ್ಮ ಇಂದ್ರಿಯಗಳನ್ನೇ ಗಮನಿಸಿದರೆ ನಮಗೆ ಯಾವುದೋ ಒಂದು ತುಂಬ ಇಷ್ಟ ಆಗುತ್ತೆ, ಇನ್ನೊಂದು ಅನಿಷ್ಟ ಆಗುತ್ತೆ. ಯಾವುದೋ ಒಂದು ಪಕ್ಷಿಯನ್ನು ನೋಡಿದ್ರೆ ನಮ್ಗೆ ತುಂಬ ಪ್ರೀತಿ ಅಂತ ಅನಿಸುತ್ತೆ, ಇನ್ನೊಂದು ಪಕ್ಷಿಯನ್ನು ನೋಡಿದ್ರೆ ನನಗೆ ಯಾಕೋ ಅಷ್ಟೊಂದು ಚೆನ್ನಾಗಿ
ಹಿಡಿಸಲ್ಲ ಮನಸ್ಸಿಗೆ ಅಂತ ಅನಿಸುತ್ತೆ. ಕೊಕ್ಕರೆ, ಅಯ್ಯೋ ಉದ್ದ ಕಾಲು, ನನಗೆ ಯಾಕೋ ಅಷ್ಟು ಹಿಡಿಸೋಲ್ಲ ಅಂತ ಅನಿಸುತ್ತೆ. ಹಂಸ, ಅದು ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಇನ್ನೊಬ್ಬ ಅದನ್ನೇ ನೋಡಿ ಹಂಸ, ಅಯ್ಯೋ ಅದನ್ನು ಅಗಲವಾದ ಕಾಲು, ಅದೇನು ಚೆನ್ನಾಗಿರುತ್ತೆ ಅಂತ ಅನ್ಕೋತಾನೆ. ಅಂದರೆ ಒಂದು ರೂಪಾನು ವಿಷಯವನ್ನು ತೊಗೊಂಡ್ರೆ, ಒಬ್ಬನನ್ನೇ ತೊಗೊಂಡ್ರೂ ಕೂಡ ಒಂದು ವಿಷಯದಲ್ಲಿ ಅವನಿಗೆ ಪ್ರೀತಿ, ಇನ್ನೊಂದು ವಿಷಯದಲ್ಲಿ ಅಪ್ರೀತಿ ಅಥವಾ ದ್ವೇಷ ಕಾಣಿಸ್ತಾ ಇದೆ. ಇದು ನಾಲ್ಗೆ ದೃಷ್ಟಿಯಿಂದ ತೊಗೊಂಡ್ರೂ ಇದೆ. ಈಗ ನಾಲ್ಗೆನಲ್ಲೇ ಏನು ಗುಣ ಇದೆ ಅಂತ ಗಮನಿಸಿದರೆ ನಮಗೆ ಯಾರೋ ಒಬ್ಬನಿಗೆ ಖಾರವಾದ ವಸ್ತು ತುಂಬ ಇಷ್ಟ ಅಂತ ಅನಿಸುತ್ತೆ. ಅವನು ಸಿಹಿಯನ್ನು ದ್ವೇಷಿಸ್ತಾನೆ. ನನಗೆ ಯಾಕೋ ಸಿಹಿ ಕಂಡ್ರೆ ಆಗಲ್ಲ ಅಂತಂತಾನೆ, ಅಯ್ಯೋ ಅಂತಂತಾನೆ. ಅಂದರೆ ಅಲ್ಲಿ ರಾಗ ಒಂದು ಕಡೆಯಲ್ಲಿ, ದ್ವೇಷ ಒಂದು ಕಡೆಯಲ್ಲಿ ಇದೆ ಅಂತ. ಇನ್ನು ಸಿಹಿಯಾದ ವಸ್ತುವೇ ಅಂತಾದರೂ ಎಲ್ಲವನ್ನೂ ಒಂದೇ ರೂಪದಲ್ಲಿ ನೋಡ್ತಾನೆ ಅಂತ ಕೇಳಿದರೆ, ಅದರಲ್ಲಿ ಯಾವುದೋ ಅವನಿಗೆ ಇಷ್ಟವಾದದ್ದೊಂದಿದೆ. ಅಯ್ಯೋ ಜಾಮೂನ್ ಆದರೆ ನನಗೆ ತುಂಬ ಇಷ್ಟ ಅಂತ ಅಂದ್ಕೋತಾನೆ. ಅದೇನೇನಾದ್ರು ಒಬ್ಬಟ್ಟು ಅಂದರೆ, ಅಯ್ಯೋ ಗೊಡ್ಡು ಹಳೆಯ ಕಾಲದ್ದು ಯಾವುದೋ ತಿಂಡಿ ಅದು, ನನಗೇನು ಅಷ್ಟೊಂದು ಹಿಡಿಸಲ್ಲ ಅಂತಾನೆ. ಹೀಗೆ ಒಂದರಲ್ಲಿ ಅಂಟು, ಒಂದರಲ್ಲಿ ದ್ವೇಷ ಅಲ್ಲಿ ನಾಲ್ಗೆ ದೃಷ್ಟಿಯಿಂದ ತೊಗೊಂಡಾಗ ಅಲ್ಲೂ ಕಂಡು ಬರ್ತಾಯಿದೆ. ಶಬ್ದದ ದೃಷ್ಟಿಯಿಂದ ನೋಡೋಣ ಅಂತಂದರೆ, ಯಾವುದೋ ಒಂದು ಧ್ವನಿ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಹಕ್ಕಿ ಪಕ್ಷಿಗಳು ಧ್ವನಿ ಮಾಡ್ತಾಯಿದ್ರೆ ಯಾವುದೋ ತುಂಬ ನನಗೆ ಇಷ್ಟ ಅದು. ಗುಬ್ಬಚ್ಚಿ ಚಿಲಿಪಿಲಿ ಚಿಲಿಪಿಲಿ ಶಬ್ದ ಮಾಡ್ತಾಯಿದ್ರೆ ಅನೇಕರು ಇಷ್ಟಪಡ್ತಾಯಿದ್ರು. ಇವತ್ತು ಗುಬ್ಬಚ್ಚಿ ಇಲ್ಲ, ಬಹುಮಟ್ಟಿಗೆ ತೆಗೆದಾಯಿತು. ಇನ್ನು ಯಾವ್ಯಾವುದನ್ನು ತೆಗಿಬೇಕೋ ಗೊತ್ತಿಲ್ಲ. ಸರಣಿನಲ್ಲಿ ಯಾವ್ಯಾವ್ದು ಇದೆಯೋ. ಅಂದರೆ ಪ್ರಕೃತಿ ಮೇಲೆ ಒಂದು ದೊಡ್ಡ ದಾಳಿ ನಡೀತಾ ಇದೆ. ಕೆಲವು ಒಂದು ಗುಬ್ಬಚ್ಚಿ ಹೋದರೆ ಏನು ತೊಂದರೆ ಬಿಡ್ರಿ ಅಂದರೆ, ಅದರದ್ದೊಂದು ದೊಡ್ಡ ಪಾತ್ರ ಇದೆ ಸಮಗ್ರ ಸೃಷ್ಟಿನಲ್ಲಿ. ಅದು ಏನೋ ಒಂದು ದೊಡ್ಡ ಲಾಭವನ್ನು ಉಂಟು ಮಾಡುತ್ತೆ. ಅದು ಹೋದಾಗ ಅನರ್ಥ ಪಕ್ಕದಲ್ಲೇ ಇದೆ. ಅದಕ್ಕೂ ಉಳಿಯೋದಕ್ಕೆ ಇಲ್ಲಿ ಹಕ್ಕಿದೆ. ಅದನ್ನು ಹಾಳು ಮಾಡೋಕ್ಕೆ ನಮಗೆ ಹಕ್ಕಿಲ್ಲ. ಆದರೆ ಇವತ್ತಿನ ವಿಜ್ಞಾನ ನಾಗಾಲೋಕದಲ್ಲಿ ಸಾಗುವಾಗ ಎಷ್ಟೆಷ್ಟು ಧ್ವಂಸವಾಗಿ ಹೊರಟೋಗುತ್ತೋ ಹೇಳೋಕ್ಕಾಗಲ್ಲ, ಅಂಥ ಸ್ಥಿತಿಲಿದೆ. ಸಮುದ್ರದಲ್ಲಿರುವ ಮೀನುಗಳಿಗೆ ಕಣ್ಣು ಹೊರಟೋಗ್ಬಿಟ್ಟಿದಂತೆ. ಕಾರಣ ಸಮುದ್ರಕ್ಕೆ ಹೋಗಿ ಸೇರುವ ನೀರಿನಲ್ಲಿರುವ ರಾಸಾಯನಿಕ ವಸ್ತುಗಳ ಪರಿಣಾಮವಾಗಿ ಕಣ್ಣು ಹೊರಟೋಯ್ತು ಅಂತ. ಹೀಗೆ ಅನರ್ಥ ಇದೆ ಬೇಕಾದಷ್ಟು, ಪ್ರಾಕರಣಿಕವಾದ ವಿಷಯ. ಆದರೆ ಒಂದು ಶಬ್ದ ನಮಗೆ ತುಂಬ ಇಷ್ಟ ಆಗುತ್ತೆ, ಒಂದು ಶಬ್ದ ನಮಗೆ ಬಹಳ ಕಷ್ಟ ಅಂತ ಅನಿಸುತ್ತೆ ಕೇಳೋಕ್ಕೆ. ಯಾವುದೋ ಕೆಲವು ಒಗ್ಗಿಸ್ಕೊಂಬಿಟ್ಯಾನೆ ತುಂಬ ಚೆನ್ನಾಗಿದೆ ಅಂತ. ನಾಯಿ ಬೌ 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 ಅಂತ ನಿತ್ಯ ಕೂಗ್ತಾಯಿದ್ರೆ ಮನೇಲಿದ್ದವ್ರಿಗೆ ಎಷ್ಟೋ ಜನಕ್ಕೆ ಭಾಳ ಹಾಯಿ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ಅದಿಲ್ಲ ಅಂದರೆ ಏನೋ ಬಿಕೋ ಅಂತ ಅನಿಸುತ್ತೆ, ಏನೋ ಕಳ್ಕೊಂಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ಅಂತ ಒಬ್ಬರು ಆಲೋಚನೆ ಮಾಡಿದ್ರೆ, ಅದೇ ಎದುರುಗಡೆ ಮನೆಯಲ್ಲಿದ್ದವರು ಇನ್ನೊಬ್ಬರು ಹೇಳ್ತಾರೆ, ಪ್ರಾರಬ್ಧ ಕರ್ಮ ನಮಗೆ 24 ಗಂಟೆ ಈ ನಾಯಿ ಕೂಗು, ಇವು ಗ್ರಹಚಾರವೋ ಅಂತ ಅಂತಾನೆ. ಕಾರಣ ಒಂದು ಧ್ವನಿ ಬಗ್ಗೆ ಒಬ್ಬನಿಗೆ ರಾಗ ಇದೆ, ಒಬ್ಬನಿಗೆ ದ್ವೇಷ ಇದೆ. ಒಬ್ಬನೇ ತೆಗೆದುಕೊಂಡ್ರೆ ಒಂದು ವಿಷಯದ ಬಗ್ಗೆ ರಾಗ ಇದೆ, ಇನ್ನೊಂದ್ರ ಬಗ್ಗೆ ದ್ವೇಷ ಇದೆ. ಯಾವುದೋ ಒಂದು ಧ್ವನಿ ಕೇಳಿದ್ರೆ ನಂಗೆ ತುಂಬ ಹಿತವಾಗುತ್ತಪ್ಪ, ಅದೇನೋ ಒಂದು ದೃಷ್ಟಿಯಿಂದ ನನಗೆ ಭಾಳ ಅನುಕೂಲವನ್ನು ಮಾಡಿಕೊಡುತ್ತೆ ಅವರು ಧ್ವನಿ ಕೇಳಿದರೆ ಅಂತ ಒಬ್ಬರು ಹೇಳಿದರೆ, ಇನ್ನೊಬ್ಬರು ಅಯ್ಯೋ ಅದೇನು ನನಗೆ ಆ ಥರ ಧ್ವನಿ ಕೇಳಿದರೆ ತೂಕಡಿಕೆ ಬರುತ್ತೆ, ಅನುಕೂಲ ಆಗಲ್ಲ, ಜಬರ್ದಸ್ತ್ ಧ್ವನಿ ಕೇಳಿದರೆ ನನಗೆ ಭಾಳ ಹಿತ ಅಂತ ಒಬ್ಬ ಹೇಳ್ತಾನೆ. ಹೀಗೆ ರಾಗದ್ವೇಷಗಳಿದೆ. ಇದಿಷ್ಟೇ ವಿಷಯಕ್ಕೆ ಅಂತ ಕೇಳಿದ್ರೆ ಇಲ್ಲ. ಗಂಧದ ಬಗ್ಗೆ ನೋಡಿ, ಯಾವುದೋ ಕೆಲವು ಗಂಧ ನಂಗೆ ತುಂಬ ಇಷ್ಟ ಅಂತ ಒಬ್ಬ ಹೇಳಿದ್ರೆ, ಇನ್ನೊಬ್ಬ ಅದು ನಂಗೆ ಇಷ್ಟ ಇಲ್ಲ ಅಂತಾನೆ. ಒಬ್ಬನೇ ಈ ಗಂಧ ನನಗೆ ತುಂಬ ಇಷ್ಟ, ಈ ಗಂಧ ನನಗೇನೋ ಅಷ್ಟೊಂದು ಮನಸ್ಸಿಗೆ ಒಪ್ಪಲ್ಲ, ಅದು ನಂಗೆ ಬೇಡಪ್ಪ ಅಂತಂತಾನೆ. ಚರ್ಮದ ಬಗ್ಗೆನೂ ಹಾಗೆ, ಸ್ಪರ್ಶದ ಬಗ್ಗೆ ಈಗ ನೋಡಿದಾಗ ಒಂದೊಂದು ಇಂದ್ರಿಯವು ತನ್ನ ವಿಷಯಗಳೇನಿದೆ, ಇಂದ್ರಿಯ ವಿಷಯಗಳು, ಅದ್ರ ಬಗ್ಗೆ ರಾಗದ್ವೇಷಗಳನ್ನು ಉಳ್ಳದ್ದಾಗಿದೆ. ಹೀಗಿರೋದ್ರಿಂದ ರಾಗದ್ವೇಷಗಳು ಬೆಳೀತಾ ಇದೆ ಮೈನಲ್ಲಿ. ಇದಕ್ಕೇನಾದ್ರು ಅನುವು ಮಾಡಿಕೊಟ್ರೆ ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಅದರಿಂದ ರಾಗದ್ವೇಷಗಳಿಗೆ ಅವಕಾಶ ಕೊಡಬಾರ್ದು ಅಂತ. ಹಾಗಾದರೆ ಮನುಷ್ಯನಿಗೆ ಸಹಜವಾಗಿ ಒಂದು ಕಂಡ್ರೆ ಇಷ್ಟವಾಗುತ್ತೆ, ಇನ್ನೊಂದು ಕಂಡ್ರೆ ಇಷ್ಟವಾಗಲ್ಲ ಅನ್ನೋದು ತಪ್ಪಾದರೆ ಮೈನ ರಚನೆಯೇ ಆಗಿದೆಯಪ್ಪ. ಯಾವುದೋ ಒಂದು ಆಹಾರ ವಸ್ತು ಮೈಗೆ ತುಂಬ ಹಿತವನ್ನು ಉಂಟು ಮಾಡುತ್ತೆ, ಅದನ್ನು ಕಂಡ್ರೆ ಪ್ರೀತಿಸ್ತಾನೆ. ಯಾವುದೋ ಒಂದು ಆಹಾರ ವಸ್ತು ಮೈಗೆ ಅಹಿತವನ್ನು ಉಂಟು ಮಾಡುತ್ತೆ, ಅದನ್ನು ಕಂಡ್ರೆ ದ್ವೇಷಿಸ್ತಾನೆ. ಇತ್ತಪ್ಪ ಅಂದರೆ ದ್ವೇಷಿಸೋದು ಯಾಕೆ, ಪ್ರೀತಿಸೋದು ಯಾಕೆಪ್ಪ?
ಆಯಾ ವಸ್ತುಗಳು ಅನುಕೂಲ ಇದೆ ಅಂದರೆ ಬಳಸು, ಸಂತೋಷ ಸಿಕ್ಕಿದಾಗ. ಅದಕ್ಕೆ ಯಾಕೆ ಅಂಟ್ಕೋತೀಯ ನೀನು? ತುಂಬ ಅಂಟ್ಕೊಂಡು ಏನಾಗುತ್ತೆ? ಅದು ಇಲ್ಲ ಅಂದರೆ ಬಹಳ ದೊಡ್ಡ ಮಾನಸಿಕವಾದ ಏರಿಳಿತಗಳಾಗುತ್ತಲ್ಲ. ಅದಕ್ಕೆ ಯಾಕೆ ನೀವು ಒಳಗಾಗಬೇಕು? ಅವಶ್ಯಕತೆ ಇಲ್ಲ. ನಿನ್ನ ಮೈಗೆ ಅನುಕೂಲಕರವಾದಿದ್ದರೆ ಬಳಸು, ಪ್ರತಿಕೂಲವಾಗಿದ್ದರೆ ಬಿಡು. ಅಷ್ಟು ಬಿಟ್ಟರೆ ಅದ್ರ ಬಗ್ಗೆ ರಾಗದ್ವೇಷಗಳು ಯಾಕೆ? ಪದಾರ್ಥಗಳು ಸಹಜವಾಗಿ ನಮಗೆ ಹೊಂದುತ್ತೆ ಅಂದಾಗ ಅನುಕೂಲವಾದ ಪರಿಣಾಮವನ್ನು ಉಂಟು ಮಾಡುತ್ತೆ, ಹೊಂದಲ್ಲ ಅಂದರೆ ಪ್ರತಿಕೂಲ ಪರಿಣಾಮ ಉಂಟು ಮಾಡುತ್ತೆ. ಅದನ್ನು ತಪ್ಪಿಸೋಕ್ಕಾಗಲ್ಲ. ಅದು ಪದಾರ್ಥದ ಧರ್ಮ. ಯಾರೋ ಮಹಾತ್ಮರಿಗೆ, ಯೋಗಿಗಳಿಗೆ ಅದನ್ನು ಮೀರಿ ನಿಲ್ಲೋಕ್ಕಾಗತ್ತೆ. ಅದು ಯಾರೋ ಕೆಲವರಿಗೆ ಮಾತ್ರ. ಉಳಿದವರಿಗೆ ಆಯಾ ಪದಾರ್ಥದ ನಡೆ ಒಂದು ಕೆಲಸ ಮಾಡಿಯೇ ಮಾಡುತ್ತೆ. ಅದನ್ನು ತಪ್ಪಿಸೋಕ್ಕಾಗಲ್ಲ. ಆದರೆ ಮಾನಸಿಕವಾಗಿ ನೀನು ವಿಷಯಗಳ ಬಗ್ಗೆ ರಾಗದ್ವೇಷವನ್ನು ಬೆಳೆಸ್ಕೋತೀಯಲ್ಲ, ಇದು ಅನಾವಶ್ಯಕವಾಗಿ ನಿನ್ನ ಮನಸ್ಸಿನಲ್ಲಿ ಕೂತ್ಕೊಂಡು ತುಂಬ ತೊಂದರೆ ಮಾಡ್ತಾ ಇದೆಯಲ್ಲ. ಎಲ್ಲಿ ಅಂಟು ಬೆಳೆಸ್ಕೊಂಡಿದೆಯೋ ಆ ಪದಾರ್ಥ ಸಿಗೋಲ್ಲ ಅಂದರೆ ಮನಸ್ಸು ಸಪ್ಪೆ ಆಗಿಬಿಡುತ್ತೆ. ಇವತ್ತು ಮಧ್ಯಾಹ್ನದ ಅಡುಗೆಯಲ್ಲಿ ಯಾವುದೋ ನಂಗೆ ಬೇಕಾಗಿರೋದು ಖಾರದ ವಸ್ತು ಇಲ್ಲ ಅಂತಂದರೆ ಆ ಕೂಡಲೇ ಕುಸಿದೋಗುತ್ತೆ ಮನಸ್ಸು, ಆಗೋಯ್ತು. ಈ ಕುಸಿಯೋ ಕೆಲಸಕ್ಕೆ ಯಾಕೆ ಕಾರಣ ಆಗಬೇಕು? ಯಾಕೆ ಕುಸಿತಾ ಇದೆ ಅಂದರೆ ಎಲ್ಲೋ ಅಂಟ್ಕೊಂಡಿದ್ದು ಮನಸ್ಸು. ಅದಿಲ್ಲ ಅಂದ್ಕೂಡಲೇ ಹೀಗೆ ಕುಸಿತಾ ಇದೆ. ಅಂಟ್ಕೊಳ್ದೆ ಹೋದರೆ ಏನು ಅಡುಗೆ ಆದರೆ ಏನಂತೆ, ಒಳ್ಳೇದಿದ್ದರೆ ಆಸ್ವಾದನೆ ಮಾಡ್ತೀನಿ ಖಂಡಿತವಾಗಿ, ಇಲ್ಲದೆ ಹೋದರೆ ನನಗೇನು ಬೇಜಾರಾಗಲ್ಲ ಅನ್ನೋ ಮನಸ್ಥಿತಿಯನ್ನೇ ಇಟ್ಕೊಂಡ್ರೆ ಈಗ ಇಂದ್ರಿಯಗಳ ಕಡೆಯಿಂದ ಆಗ್ತಾ ಇರುವ ರಾಗದ್ವೇಷಗಳು ಹೊರಟು ಹೋಗೋಕ್ಕಾಗತ್ತೆ. ತೌಹಿ ಅಸ್ಯ ಪರಿಪಂಥಿನವು. ಈ ರಾಗ ಮತ್ತು ದ್ವೇಷ ಎರಡಿದೆಯಲ್ಲ, ಅದು ಮನುಷ್ಯನಿಗೆ ಶತ್ರು ಇದ್ದ ಹಾಗೆ. ಅದು ಅಷ್ಟಷ್ಟಕ್ಕೆ ನಿಂತ್ಕೊಳ್ಳಲ್ಲ, ಅದು ಹಿಗ್ತಾ ಹೋಗುತ್ತೆ. ಒಬ್ಬರನ್ನ ಕಂಡ್ರೆ ಪ್ರೀತಿ, ಇನ್ನೊಬ್ಬರನ್ನ ಕಂಡ್ರೆ ದ್ವೇಷ. ಪ್ರೀತಿಯಿಂದ ಮಾಡಬಾರ್ದು ಕಾರ್ಯವನ್ನು ಮಾಡುವಂತೆ ಮಾಡುತ್ತೆ, ದ್ವೇಷದಿಂದ ಮಾಡಬಾರ್ದು ಕಾರ್ಯವನ್ನು ಮಾಡಿಸುತ್ತೆ. ಪರಿಣಾಮ ಏನಾಗುತ್ತೆ? ಎರಡೂ ರೀತಿಯಲ್ಲೂ ಅನೇಕ ಅಪರಾಧಗಳನ್ನು ಮಾಡಿ ಶಿಕ್ಷೆಗೆ ಒಳಗಾಗಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಪಾಪಗಳನ್ನು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಅದು ಬಿಟ್ಬಿಡು, ಆಗ ನಿನ್ನ ಇಚ್ಛೆಯಂತೆ ನೀವು ಬದುಕೋದಕ್ಕಾಗತ್ತೆ. ಎಲ್ಲೂ ರಾಗದ್ವೇಷಗಳ ಕಾರಣದಿಂದಾಗಿ ಪಾಪ ಮಾಡಿ ಆ ಪಾಪದ ಫಲ ಅನುಭವಿಸೋದಕ್ಕೆ ಜನ್ಮ ಜನ್ಮಾಂತರಗಳನ್ನು ಎತ್ತುವಂಥ ಪರಿಸ್ಥಿತಿಯೇ ಬರೋಲ್ವಲ್ಲ. ಇದು ಇಲ್ಲಿ ಒಂದು ವಿಶಿಷ್ಟವಾದಂಥ ಸಂದೇಶ. ಮತ್ತು ಲೋಕದ ಸ್ವಭಾವ ಏನು ಅಂದರೆ, ನನಗೆ ಅವರು ತುಂಬ ತೊಂದರೆ ಕೊಡ್ತಾಯಿದ್ದಾರೆ, ಇವ್ರನ್ನ ಅನುಕೂಲಿಸ್ತಾ ಇದ್ದಾರೆ, ಹೀಗೆ ಆಲೋಚನೆ ಮಾಡ್ತಾ ಅವರಿವ್ರನ್ನ ಹೊಣೆಯಾಗಿ ಮಾಡುವಂಥದ್ದು ನಡೆಯಿದೆ. ಆದರೆ ಅದಕ್ಕೆ ಬೇಕಾಗುವ ಕೆಲವು ವಿಷಯಗಳು ನನ್ನಲ್ಲೇ ಇದೆ ಅನ್ನೋ ಬಗ್ಗೆ ಆತ್ಮಾವಲೋಕನೇ ಇರೋದಿಲ್ಲ. ನನ್ನಲ್ಲೇ ರಾಗದ್ವೇಷಗಳಿದೆಯಲ್ಲ, ಇದೇ ದೊಡ್ಡ ಶತ್ರುವಾಗಿ ನನ್ನ ಒಳಗಡೆ ಕೂತು ಬಾಧಿಸ್ತಾ ಇರುವಾಗ ಹೊರಗಡೆ ಯಾರೊಬ್ಬರು ನಂಗೆ ಶತ್ರುಗಳು, ಹೊರಗಡೆ ಯಾರೊಬ್ಬರು ನಂಗೆ ಮಿತ್ರರು, ಅವರಿಂದ ಅನುಕೂಲ ಅವರಿಂದ ಪ್ರತಿಕೂಲ ಅಂತ ಅಲ್ಲೇನೋ ರೀತಿಯಾದಂಥ ಚಿಂತನೆ ಮಾಡೋಕ್ಕೆ ಹೋಗ್ತೀಯಲ್ಲ, ಅದನ್ನ ಆಮೇಲೆ ಮಾಡು. ಅದು ಇಲ್ಲ ಅಂತಲ್ಲ, ಅದು ತುಂಬ ಮುಖ್ಯವಾಗಿ ನಿನ್ನೊಳಗಡೆ ಈಗ ರಾಗದ್ವೇಷಗಳಿಂದ ಇಬ್ಬರು ಶತ್ರುಗಳಿದ್ದಾರೆ, ಇವ್ರನ್ನ ತೆಕ್ಕೊಳ್ಳದೆ ಬೇರೆ ಏನು ಕೆಲಸ ನಿನಗೆ ಯುದ್ಧ ಮಾಡೋ ಮನಸ್ಸಿದೆಯಾ? ಯುದ್ಧಕ್ಕೆ ಎಲ್ಲೋ ರಣರಂಗ ಹುಡ್ಕೊಂಡು ಹೋಗಬೇಡ, ಏನೋ ಎದುರಾಳಿ ಯಾರು ಸಿಗ್ತಾರೆ ಅಂತ ಹುಡುಕಬೇಡ. ನಿನ್ನೊಳಗಡೆ ಇದ್ದಾರೆ ರಾಗದ್ವೇಷಗಳು, ಅವ್ರ ಜೊತೆಗೆ ಯುದ್ಧ ಮಾಡಿ ಗೆಲ್ಲು. ಅಂದರೆ ಅವ್ರಿಗೆ ವಶವಾಗದಂತೆ ಬದುಕುವಂಥದ್ದು ಕಲಿ. ಇದಲ್ಲದೆ ಈ ರಾಗದ್ವೇಷಗಳೇ ಇನ್ನೊಂದು ರೀತಿಯಾದಂಥ ತೊಡಕನ್ನು ಉಂಟು ಮಾಡ್ತಾಯಿದೆ. ಅದೇನು ತೊಡಕನ್ನು ಉಂಟು ಮಾಡ್ತಾಯಿದೆ ಅಂದರೆ, ನನಗೆ ಸಂಬಂಧಪಡದ ಧರ್ಮದಲ್ಲಿ ನನಗೆ ಪ್ರವೇಶ ಮಾಡಬೇಕು ಅನ್ನೋ ಬುದ್ಧಿ ಉಟ್ಕೊಳ್ಳುತ್ತೆ. ನನ್ನ ಧರ್ಮ ಏನಿದೆಯೋ ಅದರಲ್ಲಿ ಅನಾಸಕ್ತಿಯನ್ನು ಉಂಟು ಮಾಡಿಸುತ್ತೆ ರಾಗದ್ವೇಷಗಳು. ಆ ರಾಗದ್ವೇಷ ಅನ್ನೋದು ಇದೆ ಅಂದರೆ ಎಲ್ಲಿ ಬೇಕಾದ್ರೂ ಹುಟ್ಬೋದು ಅದು ಅಂತ. ತನ್ನವರು ಪರರು ಅನ್ನೋ ವಿಷಯ ಇಲ್ಲ, ತನ್ನದು ಬೇರೆಯವ್ರದ್ದು ಅನ್ನೋ ವಿಷಯ ಇಲ್ಲ. ಕ್ರಮೇಣ ಅದು ಬೆಳ್ಕೋತ ಹೋಗುತ್ತೆ. ಅದು ಇದ್ದರೆ ಅದ್ರ ಹಾವಳಿ ಇದ್ದೇ ಇದೆ ಅಂತ ಅರ್ಥ. ಅದು ಹೀಗೆ ತನ್ನ ಹೆಜ್ಜೆಯನ್ನು ಮುಂದುವರಿಸ್ಕೊಂಡು ಹೋಗುತ್ತೆ ಅನ್ನೋ ವಿಷಯ ಇರೋದ್ರಿಂದ ಇನ್ನೊಂದು ಮುಂದಿನ ಮಾತು 35ನೇ ಶ್ಲೋಕ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತಿ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ವಿಗುಣ ಸ್ವಧರ್ಮ ಪೂರ್ಣವಾಗಿ ನಿರ್ವಾಹ ಮಾಡೋಕ್ಕಾಗದೇ ಇದ್ದರೂ ಸಹ ನಿನ್ನ ಧರ್ಮ ಏನಿದೆ ಅದು ಅನುಷ್ಠಿತಾತ್ ಪರಧರ್ಮಾತ್ ತುಂಬ ಚೆನ್ನಾಗಿ ನೀನು ನಿರ್ವಹಿಸಿದೆ ಅಂತ ಹೇಳಬಹುದಾದ ಪರರ ಧರ್ಮ, ಬೇರೆಯವ್ರದ್ದು ಯಾರದೋ ಕರ್ತವ್ಯ
ಧರ್ಮ, ಅದನ್ನು ನೀನು ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳಿದರೂ ಸಹ ಅದಕ್ಕಿಂತಲೂ ಈ ಸ್ವಧರ್ಮ ಸ್ವಲ್ಪ ಪೂರ್ಣವಾಗಿ ನಿರ್ವಾಹ ಮಾಡೋಕ್ಕಾಗಲಿಲ್ಲ ಅಂತಿದ್ದರೂ ಅದೇ ಶ್ರೇಯ ಅನ್ನೋದ್ರೆ ಶ್ರೇಷ್ಠವಾದದ್ದು ನಿನಗೆ ಅಂತಂದರೆ ತುಂಬ ಒಳ್ಳೆಯ ಫಲ ಕೊಡುತ್ತೆ ಅಂತ ಸ್ವಧರ್ಮೇ ನಿಧನಂ ಶ್ರೇಯ. ನೀನು ಸತ್ತು ಹೋಗ್ತೀಯಾ ಅಂತಾದರೂ ಸ್ವಧರ್ಮದಲ್ಲಿದ್ದು ಸಾಯಿ, ಅದು ನಿನಗೆ ಶ್ರೇಯಸ್ಸಿಗೆ ಕಾರಣ ಆಗುತ್ತೆ. ಮುಂದಿನ ಜನ್ಮದಲ್ಲಿ ನೀನು ಸ್ವಧರ್ಮವನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಳೋದಕ್ಕೆ ಅದು ಅನುವು ಮಾಡಿಕೊಡುತ್ತೆ. ಅದೇ ಪರಧರ್ಮಕ್ಕೆ ಹೋದರೆ ಪರಧರ್ಮ ಭಯಾವಹ, ಅತ್ಯಂತ ಭಯವನ್ನು ತಂದುಕೊಡುತ್ತೆ. ಅದರಿಂದ ಪರಧರ್ಮವನ್ನು ಅವಲಂಬಿಸೋಕೆ ಹೋಗಬೇಡ ಅಂತ. ಇದೆಲ್ಲ ಏನು ಸ್ವಧರ್ಮ ಪರಧರ್ಮ ಅಂತ? ಎಲ್ಲರೂ ಮಾನವರು. ಹೀಗಿರುವಾಗ ಅವನ ಧರ್ಮ ಇವನ ಧರ್ಮ ಅಂತ ಈ ರೀತಿಯಾದ ಚಿಂತನೆ ಮಾಡಿ ಒಡಕುಟ್ಟೋದಕ್ಕೆ ಇದು ಕಾರಣ ಆಗಲ್ವೇ ಅಂತ ಅನೇಕರ ತಲೆಯಲ್ಲಿ ಬಾಧಿಸ್ತಾ ಇದೆ. ಆದರೆ ಅವ್ರವ್ರ ಮೈನಲ್ಲೇ ಅದೆಲ್ಲ ಇದೆ, ಸ್ವಧರ್ಮ ಪರಧರ್ಮ ಅಂತ. ಅವರವರು ಅದನ್ನು ಅನುಸರಿಸಿಯೇ ಬದುಕ್ತಾ ಇದ್ದಾರೆ, ಆದರೆ ಗೊತ್ತಾಗೋದಿಲ್ಲ. ಅಂಥ ಸ್ಥಿತಿಯಾಗಿದೆ, ಒಂದು ಅಜ್ಞಾನಕ್ಕೆ ಹೋಗ್ಬಿಟ್ಟಿದೆ. ಅದರಿಂದ ಯಾರು ಒಬ್ಬರು ಸ್ವಧರ್ಮ ಪರಧರ್ಮ ಅಂತ ಹೇಳಿದರೆ ಚೆ ಹೇಳಬೇಡಿ, ಎಲ್ಲರಿಗೂ ಎಲ್ಲವೂ ಧರ್ಮ ಅಂತ ಹೇಳೋಣ ಅಂತ ಅನಿಸುತ್ತೆ. ಅವ್ರವ್ರ ವೈಯಕ್ತಿಕ ಜೀವನದಲ್ಲೇ ಅನೇಕ ಜಾಗದಲ್ಲಿ ಪರಿಶೀಲಿಸ್ತಾ ಹೋದರೆ ಅವ್ರ ನಡೆ ನುಡಿ ವ್ಯವಹಾರದಲ್ಲೆಲ್ಲ ಒಂದೊಂದಷ್ಟು ಸ್ವಧರ್ಮ ಇರುತ್ತೆ. ಇನ್ಯಾವುದೋ ಒಂದಷ್ಟು ಅವ್ರಿಗೆ ತಿಳಿದೇನೆ ಸಂಬಂಧ ಪಡೆದಿದ್ದೆಲ್ಲ ಸೇರಿರುತ್ತೆ. ಅದ್ರ ವಿಪರಿಣಾಮವೂ ನಡೀತಾ ಇರುತ್ತೆ, ಗೊತ್ತಾಗೋದಿಲ್ಲ. ಇಂಥ ಪರಿಸ್ಥಿತಿ ಇದೆ. ಒಂದೆರಡು ಉದಾಹರಣೆಯಲ್ಲಿ ಗಮನಿಸ್ಕೊಳ್ಳೋಣ. ಈಗ ಒಬ್ಬ ವಾತ ಪ್ರಕೃತಿಯ ವ್ಯಕ್ತಿ ಇರ್ತಾನೆ. ಅವನಿಗೆ ಸದಾ ಸಂಚರಿಸ್ತಾ ಇರಬೇಕು ಅಂತ ಆಸೆ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ನಿರತನಾಗಿರಬೇಕು ಅಂತ ಆಸೆ ಇರುತ್ತೆ, ಮತ್ತು ನಿರಂತರವಾಗಿ ಮಾತಾಡ್ತಾ ಇರಬೇಕು ಅಂತ ಆಸೆ ಇರುತ್ತೆ. ಆಸೆ ಮಾತ್ರ ಅಲ್ಲ, ಅದು ಮೈಗೆ ಹತ್ತಿದ ನಡೆ. ಅದನ್ನು ಪೂರ್ತಿ ತೆಗಿಯೋಕ್ಕಾಗಲ್ಲ. ನಾಯಿ ಬಾಲ ಡೊಂಕು ಅಂತ ಹೇಳಿದರೆ ಹೇಗೋ ಹಾಗೆ ನಾಯಿ ಬಾಲ ನಾನು ನೆಟ್ಟಿಗೆ ಮಾಡ್ತೀನಿ ಅಂತ ನನ್ನ ಕೊಳವೆ ಕಟ್ಟಿದರೆ ಎಷ್ಟೊತ್ತು ಕಟ್ಟಿರ್ತೀಯೋ ಅಷ್ಟೊತ್ತು ನೆಟ್ಟಿಗಿರುತ್ತೆ. ಅದು ಬಿಚ್ಚಿದ ಕೂಡಲೇ ಮತ್ತೆ ಪೂರ್ತಿ ಸೊಟ್ಟ ಅಂತಲೇ ಅರ್ಥ. ಅದೇ ರೀತಿಯಲ್ಲಿ ಆಯಾ ಪ್ರಕೃತಿಯ ನಡೆ ಅಂತ ಒಂದಿದೆ. ಈ ನಡೆಗೆ ತಕ್ಕಂತೆ ಅವನು ಜೀವನ ಮಾಡಿದ್ರೆ ಸ್ವಲ್ಪ ತನ್ನ ಕೆಲಸ ಕಾರ್ಯಗಳನ್ನು ಕಡಿಮೆ ಮಾಡ್ದ ಅಂತಾದರೂ ಅದು ಪರವಾಗಿಲ್ಲ ಅಂತ ಅರ್ಥ. ಅವನು ಸಂಚರಿಸಿ ಇಷ್ಟು ಕೆಲಸ ಮಾಡಬೇಕಾಗಿತ್ತು, ಮಾತನಾಡಿ ಇಷ್ಟು ಕಾರ್ಯ ಮಾಡಬೇಕಾಗಿತ್ತು, ಆದರೆ ಅದರಲ್ಲಿ ಒಂದು ಸ್ವಲ್ಪ ನ್ಯೂನತೆ ಮಾಡಿಬಿಟ್ಟ ಅಂತ ಆದರೂ ಇದೇ ಶ್ರೇಷ್ಠವಾದ. ಅದಕ್ಕೆ ಬದಲಿಗೆ ನಾನು ಪರಧರ್ಮ ಇನ್ನೊಂದನ್ನು ಸ್ವೀಕರಿಸ್ತೀನಪ್ಪ. ಏನು ಅಂದರೆ ಸುಮ್ಮನೆ ಕೂತ್ಕೋತೀನಿ ಒಂದು ಕಡೆಗೆ, ನಿರಂತರವಾಗಿ ಧ್ಯಾನ ಮಾಡ್ತೇನೆ, ಮೌನವನ್ನು ವಹಿಸ್ತೇನೆ. ಹೀಗೆ ಇನ್ನೊಂದು ಪ್ರಕೃತಿಯ ಅಂದರೆ ಶ್ಲೇಷ್ಮ ಪ್ರಕೃತಿಯ ನಡೆಯೋದು, ಕಡಿಮೆ ಸಂಚಾರ ಮಾಡುವಂಥದ್ದು, ಮೌನವಾಗಿರುವಂಥದ್ದು, ಬಹಳ ದೀರ್ಘ ದರ್ಶನ. ಅಂದರೆ ಬಹಳ ದೀರ್ಘಕಾಲದಲ್ಲಿ ಏನೇನು ಆಗಿಬಿಡುತ್ತೆ, ಈಗ ಒಂದು ಹೆಜ್ಜೆ ಇಟ್ಟರೆ ಇದ್ರ ಪರಿಣಾಮ ಎಷ್ಟು ಕಾಲದಲ್ಲಿ ಏನಾಗುತ್ತೆ ಅನ್ನೋ ಬಗ್ಗೆ ಭಾಳ ಚೆನ್ನಾಗಿ ಊಹೆ ಮಾಡಬಲ್ಲ ಅವನು. ಅದನ್ನು ನಾನು ಮಾಡ್ತೇನೆ ಅಂತ ಹೊರಟ್ರೆ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರೂ ಅದು ಶ್ರೇಯಸ್ಕರ ಅಲ್ಲ ಅಂತ. ಯಾಕಲ್ಲ ಅಂತ ಕೇಳಿದರೆ ಅದು ಮೈಗೆ ಹೊಂದಲ್ಲ. ಅದರಿಂದ ಮೈನಲ್ಲಿ ನಿರಂತರ ಘರ್ಷಣೆ ನಡೀತಾ ಇರುತ್ತೆ. ಹಠಕ್ಕೋ ಛಲಕ್ಕೋ ಮಾಡ್ತಾ ಇದ್ದಾನೆ. ಬೇಕಾದಾಗಲಿ ಹಿಂಗೆ ಕೈ ಕಾಲು ಕಟ್ಕೊಂಡು ಕೂತ್ಕೋಬೇಕು ಅಂತ ಹೇಳಿದ್ದಾರೆ, ಕೂತ್ಕೋತೀನಿ, ನನಗೆ ಯಾಕೆ ಬರಲ್ಲ ಅಂತ ಕೂತಿದ್ದಾನೆ. ಮನಸ್ಸು ಹೇಳ್ತಾ ಇದೆ ಎದ್ದು ಓಡೋಗು ಅಂತ ಮಂಡಿ ಹೇಳ್ತಾ ಇದೆ ಸಾಧ್ಯ ಇಲ್ಲ ಅಂತ. ಅದು ಬಲಾತ್ಕಾರವಾಗಿ ಕೂತ್ಕೊಂಡ್ರೆ ಆಗಲ್ವೇ ಅಂದರೆ ಖಂಡಿತ ಆಗುತ್ತೆ. ಮನಸ್ಸನ್ನು ಹತೋಟಿಲಿ ಇಟ್ಕೊಂಡು ಆ ಕೆಲಸ ಮಾಡ್ತಾ ಇದ್ದಾನ, ಅಥವಾ ಶರೀರವನ್ನು ಮಾತ್ರ ನಿಯಂತ್ರಣ ಮಾಡ್ಕೊಂಡು ಆ ಕಾರ್ಯ ಮಾಡ್ತಾ ಇದ್ದಾನೋ ಅಂತ ಕೇಳಿದರೆ, ಒಳಹೊಕ್ಕು ನೋಡಿದ್ರೆ ಶರೀರ ಮಾತ್ರ ನಿಯಂತ್ರಣ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದಾನೆ. ಸ್ಪರ್ಧೆಯಲ್ಲಿ ಗೆಲ್ಲಬೇಕು. ಯಾವುದೋ ಒಂದು ಛಲದಿಂದ ಮಾತನಾಡ್ಬಿಟ್ಟಿದ್ದೀನಿ, ನಾನು 3 ಗಂಟೆ ಕೂತ್ಕೋತೀನಿ ಅಂತ, ಅದನ್ನು ಕೂತ್ಕೊಂಡು ತೋರಿಸ್ತೀನಿ. ಈ ರೀತಿಯಲ್ಲಿ ಕಷ್ಟಪಟ್ಕೊಂಡು ಕೂತ್ತಾ ಇದ್ದಾನೆ ಹೊರತು ಮನಸ್ಸು ಒಪ್ತಾ ಇದೆಯಾ ಅಂತ ಕೇಳಿದ್ರೆ ಮನಸ್ಸು ಒಪ್ತಾ ಇಲ್ಲ. ಮನಸ್ಸು 28 ಕಡೆಗೆ ಓಡಾಡ್ತಾ ಇದೆ. ಎಷ್ಟೋ ಕೆಲವು ಸೆಕೆಂಡ್ಗಳಲ್ಲಿ, 1 ಗಂಟೆಗಲ್ಲ, ಅಷ್ಟು ತೀವ್ರವಾಗಿ ಓಡಾಡ್ತಾ ಇದೆ. ಶರೀರ ಓಡಾಡ್ಸೋಕ್ಕೆ ಅವಕಾಶ ಕೊಡಲಿಲ್ಲ. ಈಗ ಏನು ಮಾಡಬೇಕು, ಮನಸ್ಸಾರು ಓಡಾಡಬೇಕು. ಅವನಿಗೆ ಪರಿಸ್ಥಿತಿ ಹಂಗಿದೆ. ಇಲ್ಲ ಮನಸ್ಸನ್ನು ಬಹಳ ಸಂಯಮ ಮಾಡ್ತೀನಿ ಅಂದರೆ ಕೈಯು ಕಾಲು ಸುಮ್ಮನೆ ಇರೋಲ್ಲ. ಇದಕ್ಕಿದಂಗೆ ಕೈ ಬರಲು ಹಿಂಗೆ ಕುಣಿಯುತ್ತೆ, ಕಾಲು ಹಿಂಗೆ ಕುಣಿಯುತ್ತೆ, ಏನೇನೋ ಆಗುತ್ತೆ. ಯಾಕೆಂದರೆ ಪ್ರಕೃತಿಯ ದುಸ್ಥಿತಿ ಆಗಿದೆ. ಅದರಿಂದ ಸ್ವಧರ್ಮ ಯಾವುದೋ
ಅದನ್ನು ಅವನು ಇಟ್ಕೊಂಡ್ರೆ ಅದು ಮೈಗೆ ಒಗ್ಗುತ್ತೆ. ಪರಧರ್ಮವನ್ನು ಅನುಸರಿಸಿದರೆ ನೀನು ಕಷ್ಟಪಟ್ಟದನ್ನ ಅನುಸರಿಸಬೇಕಾಗತ್ತೆ. ಆ ಕಷ್ಟಪಟ್ಟು ಅನುಭವಿಸೋದು ಅಂದರೆ ಅರ್ಥ ಏನಪ್ಪ ಅಂದರೆ ನಿನ್ನ ಮೈನಲ್ಲಿ ನಿರಂತರವಾಗಿ ಘರ್ಷಣೆ ನಡೀತಾ ಇರುತ್ತೆ ವಾತ ಪಿತ್ತ ಕಫಗಳಿಗೆ. ಪರಿಣಾಮವಾಗಿ ರೋಗ ಹುಟ್ಟುತ್ತೆ. ಲಾಭ ತುಂಬ ಕಡಿಮೆ, ಸಣ್ಣ ಲಾಭ, ನಷ್ಟ ತುಂಬ. ಜೊತೆಗೆ ಹಾಗೆ ನೀನು ಯಾವ ಮಾರ್ಗದಲ್ಲಿ ಸುಭದ್ರವಾಗಿದ್ದಾಗ ಕ್ರಮಕ್ರಮವಾಗಿ ನೀನು ಉದ್ಧಾರ ಆಗೋದಕ್ಕೆ ಬೇಕಾಗುವಂಥ ಒಂದು ಸ್ಥಿತಿಗೆ ಹೋಗ್ಬೋದೋ ಆ ಸ್ಥಿತಿಯನ್ನಷ್ಟು ಹಾಳು ಮಾಡಿಕೊಂಡು ಕೊನೆಯಲ್ಲಿ ದೇಹತ್ಯಾಗ ಮಾಡಿದಾಗ ಹಾಗೂ ಇಲ್ಲ ಹೀಗೂ ಇಲ್ಲ ಅನ್ನೋ ಸ್ಥಿತಿ ಉಂಟಾಗುತ್ತೆ. ನಿನ್ನ ಪ್ರಕೃತಿಗೆ ತಕ್ಕಂತಹ ಬದುಕು ದೃಢವಾಗಿ ನಿಲ್ಲಿಲ್ಲ. ನಿಮ್ಮ ಪ್ರಕೃತಿಗೆ ಸಲ್ಲದ ಬದುಕನ್ನು ಅಭ್ಯಾಸ ಮಾಡ್ಕೊಂಬಿಟ್ಟೆ. ಅದು ಮುಂದಿನ ಜನಕ್ಕೂ ಬರುತ್ತೆ. ಈಗ ಏನು ಬರುತ್ತೆ ಅಂದರೆ ನಂಗೆ ಸಂಬಂಧಪಡೋದು ಏನು ಕೆಲಸನೆಲ್ಲ ನಾನು ಮಾಡೋದು ಅಂತ ಒಂದು ಅಭ್ಯಾಸ ಬರುತ್ತೆ. ನನ್ನ ಪ್ರಕೃತಿ ಹೊಂದೇ ಇರುವಂಥದ್ದನ್ನೆಲ್ಲ ನಾನು ಮಾಡ್ತಾ ಇರೋದು ಅಂತ ಒಂದು ಅಭ್ಯಾಸ ಮುಂದಿನ ಜನ್ಮಕ್ಕೂ ಬರುತ್ತೆ. ಅಲ್ಲೂ ಸಮಸ್ಯೆ. ಎಷ್ಟು ಜನ್ಮದವರೆಗೆ ಈ ಸಮಸ್ಯೆಯನ್ನು ಅನುಭವಿಸೋದು? ಮುಗಿದಿರೋ ಕಥೆ ಇದು. ಅದರಿಂದ ಭಯವನ್ನುಂಟು ಮಾಡುತ್ತೆ ಅಂತ. ಭಯ ಯಾಕೆ ಬರುತ್ತೆ ಸ್ವಭಾವತಃ ಅಂತ ಕೇಳಿದರೆ, ಯೋಗಶಾಸ್ತ್ರ ದೃಷ್ಟಿಯಿಂದ ಹೇಳೋದಾದರೆ ಪ್ರತಿಯೊಬ್ಬನಿಗೂ ತಾನು ಏನೋ ಕಳ್ಕೋತೀನಿ ಅಂತ ಒಂದು ಭಯ ಇದೆಯಂತೆ. ಅದು ಏನದು ಅಂತ ಕೇಳಿದರೆ ಮೃತ್ಯು ಬರುವಾಗ ಆಗುವ ಭಯ ಅದು. ಒಬ್ಬೊಬ್ಬ ಯಾವ್ಯಾವುದಕ್ಕೂ ಅಂಟ್ಕೊಂಡಿರ್ತಾನೆ. ಹೆಂಡತಿ ಮಕ್ಕಳಿಗೆ ಅಂಟ್ಕೊಂಡಿರ್ತಾನೆ, ಗಂಡ ಮಕ್ಕಳಿಗೆ ಅಂಟ್ಕೊಂಡಿರ್ತಾಳೆ, ವಸ್ತುಗಳಿಗೆ, ಮನೆಗೆ, ಭೂಮಿಗೆ, ಸಂಪತ್ತಿಗೆ, ಕೀರ್ತಿಗೆ, ಪ್ರತಿಷ್ಠೆಗೆ, ಹೀಗೆಲ್ಲ ಅಂಟ್ಕೊಂಡಿದ್ದರೂ ಸಹ ಬಲಾತ್ಕಾರವಾಗಿ ಯಮ ಬಂದು ಕರ್ಕೊಂಡು ಹೋಗ್ತಾನೆ ಅಂತಂದಾಗ ತುಂಬ ಕಷ್ಟಪಟ್ಟು ಹೋಗೋದೇ ಆಗುತ್ತೆ. ಪ್ರತಿಯೊಂದಕ್ಕೂ ಅಂಟ್ಕೊಂಡಿದ್ದಾನೆ, ಆದರೆ ಅಂಟಿಗೆ ತಕ್ಕಂತೆ ಉಳ್ಕೊಳ್ಳೋಕ್ಕಾಗಲ್ಲ. ಬಲಾತ್ಕಾರವಾಗಿ ಎಳ್ಕೊಂಡು ಯಾರೋ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ತುಂಬ ನೋವಲ್ವ ಅದು? ತುಂಬ ನೋವುತ್ತೆ. ಈ ನೋವು ಗಾಢವಾದಂಥ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ ಮನಸ್ಸಿನ ಮೇಲೆ. ಎಷ್ಟು ಗಾಢವಾದ ಪರಿಣಾಮ ಅಂತ ಕೇಳಿದರೆ, ಈ ಸಾರಿ ಮೃತ್ಯು ಬಂದಾಗ ಗಾಢವಾದ ಪರಿಣಾಮ, ಇನ್ನೊಂದು ಸರಿ ಮತ್ತು ಮೃತ್ಯು ಬಂದಾಗ ಅದೇ ತರಹದ ಇನ್ನೊಂದು ಗಾಢವಾದ ಪರಿಣಾಮ. ಪ್ರತಿ ಜನ್ಮದ ಕೊನೆಯಲ್ಲಿ ಒಂದು ಮೃತ್ಯು ತರುತ್ತೆ ಭೀಕರವಾದಂಥ ಪರಿಣಾಮವನ್ನು. ಕಳೆದುಕೊಂಡೇ, ಅಯ್ಯೋ ನನಗದಿಲ್ಲ, ನನಗಿದಿಲ್ಲ, ನನಗಿದು ಬೇಕಾಗಿತ್ತು, ಅದು ಬೇಕಾಗಿತ್ತು, ಎಂಥೆಂಥದ್ದನ್ನೆಲ್ಲ ಕಳ್ಕೊಂಬಿಟ್ಟೆ ಅಂತ ಒಂದು ಭೀಕರವಾದಂಥ ನೋವಿನ ಒಂದು ಸಂಸ್ಕಾರ ನಿರಂತರವಾಗಿ ಬೆಳೀತಾ ಹೋಗುತ್ತಂತೆ. ಆ ಸಂಸ್ಕಾರಕ್ಕೆ ಮೃತ್ಯು ಭಯ ಅಂತ ಯೋಗಶಾಸ್ತ್ರದಲ್ಲಿ ಕರೀತಾರೆ. ಮೃತ್ಯು ಬಂತು ಅಂದರೆ ಮುಗೀತು ನನ್ನ ಕತೆ, ಇವತ್ತು ಏನೇನು ಇಷ್ಟೆಲ್ಲ ನಾನು ಹಚ್ಕೊಂಡಿದ್ದೀನಿ ಅಷ್ಟು ಬಿಟ್ಟು ಹೋಗಬೇಕಾಗಿರುತ್ತಲ್ಲ ಅಂತ ಆ ಭಯ ಅದು. ಆ ಭಯವೇ ನಮಗೆ ಏನು ಅನಿಸುತ್ತೆ ಅಂದರೆ, ಬೇರೆ ಬೇರೆ ಸಂದರ್ಭದಲ್ಲಿ ಒಂದು ಸಣ್ಣ ಏರುಪೇರಾಗಿಬಿಟ್ರೆ ಇಲ್ಲೇನೋ ಮೃತ್ಯು ಬಂದುಬಿಡುತ್ತೋ ಅಂತ ಒಂದು ಭ್ರಮೆ ಉಂಟಾಗಿ ಅದರಿಂದ ಭಯ ಹುಟ್ಕೊಳ್ತಾ ಇರೋದು. ಎಲ್ಲ ಭಯಗಳು ಮೃತ್ಯು ಭಯದ ಕಾರಣದಿಂದಲೇ ಬರ್ತಾ ಇರೋದು, ಬೇರೆ ಅಲ್ಲ ಅಂತ ಒಂದು ಆಳವಾದ ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ಯೋಗಿಗಳು ಹೀಗೆ ವಿಶ್ಲೇಷಣೆ ಮಾಡ್ತಾರೆ. ಅದೇ ಯಾರೋ ಒಬ್ಬನಿಗೆ ಮೃತ್ಯು ಭಯ ಹೊರಟೋಗ್ಬಿಟ್ಟಿದೆ ಅಂತಿದ್ರೆ ಇಬ್ಬರಿಗೆ ಹೋಗೋಕ್ಕೆ ಸಾಧ್ಯ ಇದೆ. ಹೊರಗಡೆಯಿಂದ ಸ್ಥೂಲವಾಗಿ ಹೇಳೋದಾದ್ರೆ ಒಬ್ಬನಿಗೆ ಭಂಡ ಒಬ್ಬ, ನಾನು ಸತ್ತರೆ ಸಾಯ್ತೀನಿ, ಬೇರೆಯವ್ರನ್ನ ತೊಂದರೆ ಯಾವ ರೀತಿಯಲ್ಲಿ ಕೊಡಬೇಕೋ ಅಷ್ಟು ಕೊಟ್ಬಿಡ್ತೀನಿ ಅಂತ ಹಠ ಇಟ್ಕೊಂಡಿರ್ತಾನೆ. ನಾನು ಸತ್ರು ಪರವಾಗಿಲ್ಲ, ಒಂದು ಬಾಂಬ್ ಸೊಂಟಕ್ಕೆ ಕಟ್ಕೊಂಡು ಹೋಗಿ ಅದು ಬ್ಲಾಸ್ಟ್ ಆಗಬೇಕು ಆ ರೀತಿಯಲ್ಲಿ ಮಾಡಿ ಸುತ್ತಮುತ್ತಲಿದ್ದವ್ರನ್ನಷ್ಟು ಕೊಂದು ನಾನು ಹೊರಟೋಗ್ತೀನಿ ಅಂತ. ಇವನಿಗೇನೂ ಭಯ ಇಲ್ಲ ಅಂತ ಅನಿಸುತ್ತೆ ನಮಗೆ, ನಿರ್ಭಯವಾದ ವ್ಯಕ್ತಿ ಅಂತ. ಅವನನ್ನು ಅದೇ ರೀತಿಯಲ್ಲಿ ಮಾನಸಿಕವಾಗಿ ತಯಾರು ಮಾಡಿಬಿಟ್ಟಿದ್ದೀವಿ ಅಂತ ಸಂತೋಷ ಪಡ್ತಾರೆ ಯಾರೋ ಒಬ್ಬರು. ಇವನು ಅನ್ಕೋತಾನೆ ನನಗೆ ಯಾವ ಭಯನೂ ಇಲ್ಲ, ಎಷ್ಟೊತ್ತಿಗೆ ಬೇಕಾದ್ರೆ ಹೋಗಕ್ಕೆ ರೆಡಿದ್ದೀನಿ ಅಂತ ಅನ್ಕೋತಾನೆ ಇವನೊಬ್ಬ. ಇನ್ನೊಬ್ಬ ಯಾರೋ ಭಯ ಇಲ್ಲದೆ ಇದ್ದನು ಅಂತ ಕೇಳಿದ್ರೆ, ಈ ಭಯ ಇರೋದೆಲ್ಲ ಅಂಟಿನ ಕಾರಣದಿಂದ. ಅಂಟೇ ಇಲ್ಲ ಅನ್ನೋನಿಗೆ ಭಯ ಯಾಕೆ ಬರುತ್ತೆ? ನನಗೆ ಯಾವುದೂ ಬಗ್ಗೆನೂ ಅಂಟಿಲ್ಲಪ್ಪ, ಎಷ್ಟೊತ್ತಿಗೆ ಯಾವ ಸಿಗುತ್ತೋ ಅದನ್ನ ಅನುಭವಿಸ್ಕೋತೀನಿ, ಏನೂ ಇಲ್ಲ ಅಂದರೆ ನಾನು ಎಲ್ಲಿಗೆ ಹೋಗಬೇಕು ಅಂತ ಭಗವಂತ ಹೇಳ್ತಾನೋ ಅಥವಾ ವಿಧಿ ನನಗೆ ಹೇಳುತ್ತೋ ಅಲ್ಲಿಗೆ ನಾನು ಹೋಗಿ ಸಿದ್ಧವಾಗಿದ್ದೀನಿ ಅಂತಲೇ ಮನೋಧರ್ಮವನ್ನೇ ಬೆಳೆಸ್ಕೊಂಬಿಟ್ಟಿದ್ದಾನೆ ಅಂತಾದರೆ ಅವನಿಗೆ ಯಾಕೆ ಭಯ ಇರುತ್ತೆ? ಭಯ ಇರೋಲ್ಲ. ಆದರೆ ಹಾಗೆ ಯಾರು ಒಂದು ಮನೋಧರ್ಮವನ್ನು ಬೆಳೆಸ್ಕೊಂಬಿಟ್ಟಿರ್ತಾನೆ ಅವನಿಗೆ ಅಷ್ಟೇ ಮನೋಧರ್ಮ ಮಾತ್ರ ಉಳಿದಿರಲ್ಲ, ಅದ್ರ ಜೊತೆಗೆ ಅಂಟಿಲ್ಲದೆ ಇರುವಂಥ ವ್ಯಕ್ತಿಗೆ ಒಂದು ಅದ್ಭುತವಾದ ಒಳಾನುಭವ ಬಂದುಬಿಡುತ್ತೆ ತಾನಾಗಿ. ಏನು ಅನುಭವ ಅಂದರೆ, ಒಳಗಡೆ ಇರುವ ಜ್ಞಾನಾನಂದ ಮನೋಬುದ್ಧಿಗಳವರೆಗೂ ಇಳಿದು ದೇಹದವರೆಗೂ ವ್ಯಾಪಿಸಿ ಏನೋ ಒಂದು ತುಂಬ ನೆಮ್ಮದಿಯಾಗಿದ್ದೀನಿ, ಆನಂದವಾಗಿದ್ದೀನಿ ಅನ್ನೋ ರೀತಿಯ ಸ್ಥಿತಿ ತಂದುಕೊಡುತ್ತೆ. ಅಂತಹ ಆನಂದವನ್ನು ಕಂಡಂಥವನಿಗೆ ಪರಿಪೂರ್ಣವಾದ ಒಂದು ಸಂತೃಪ್ತಿ ಬೇರೆ ಹುಟ್ಟುಬಿಡುತ್ತೆ, ಇನ್ನೇನು ಬೇಕಿಲ್ಲ ಈ ಜೀವನದಲ್ಲಿ ಅಂತ. ಹಾಗಿರೋ ವ್ಯಕ್ತಿಗೆ ಸಾವಿನ ಕಂಡ್ರೆ ಯಾಕೆ ಹೆದರಿಕೆ ಇರುತ್ತೆ? ಯಾವ ಹೆದರಿಕೆಯೂ ಇರೋಲ್ಲ.
ಪದಾರ್ಥ ಯಾವುದೋ ಕಳಚೋಗುತ್ತೆ ಅಂದರೆ ಏನಾದ್ರು ಹೆದರಿಕೆ ಇರುತ್ತಾ? ಯಾವ ಹೆದರಿಕೆನೂ ಇರಲ್ಲ. ಈಗ ಇಬ್ಬರಿದ್ದಾರೆ, ಭಯನ ಮೀರಿದ್ದೀವಿ ಅಂತನೂ. ಇದರಲ್ಲಿ ಮೊದಲನೇವನಿದ್ದಾನಲ್ಲ, ಅವನು ನಿಜವಾಗ್ಲೂ ಕೂಡ ಭಯವನ್ನು ದಾಟಿದಾನ ಅಂತ ಕೇಳಿದರೆ ದಾಟಿರೋಲ್ಲ. ದಾಟಿದ್ದೀನಿ ಅಂತ ಅಂದ್ಕೊಂಡು ಒಂದು ತರಹ ಭಂಡ ಬಿದ್ದು ಕೆಲವು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ ಅಷ್ಟೇ ಹೊರತು ಸಾಯುವ ಕೊನೆಯ ಕ್ಷಣ ಬಂದಾಗ, ಮೃತ್ಯು ಇನ್ನೇನು ಮುಂದಿನ ಕ್ಷಣಕ್ಕೆ ಬಂದೇ ಬಿಡುತ್ತೆ ಅನ್ನೋ ಸನ್ನಿವೇಶ ಇದ್ದಾಗ ಅವನು ಎಷ್ಟು ಕಷ್ಟಪಡ್ತಾನೆ ಅನ್ನೋದು ಅವನಿಗೆ ಗೊತ್ತಾಗುತ್ತಾ? ಗೊತ್ತಾಗೋದು ಕಷ್ಟ, ಗೊತ್ತಾಗೋದಿಲ್ಲ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋವಂಥ ವ್ಯಕ್ತಿ ಯಾರು ಒಬ್ಬಿದ್ದರೆ ಸಾವಿನ ಕೊನೆಯ ಕ್ಷಣದಲ್ಲಿ ಅತ್ಯಂತ ಕಷ್ಟಪಟ್ಬಿಟ್ಟ. ಯಾಕೆಂದರೆ ಅವನ ಅಂಟು ಅವನನ್ನು ಬಾಧಿಸ್ತು. ಅಂಟ್ಕೊಂಡಿಲ್ಲ ಅಂತ ಹೇಳೋನು ಕೂಡ ಯಾವ್ಯಾವುದಕ್ಕೆ ಅಂಟ್ಕೊಂಡಿಲ್ಲ ಅಂದರೆ ಹೆಂಡತಿ ಮಕ್ಕಳಿಗೆ ಅಂಟ್ಕೊಳ್ದೇ ಇರ್ಬೋದು, ಬೇರೆ ಇನ್ನೇನೋ ಕೀರ್ತಿಗೆ ಪ್ರತಿಷ್ಠೆಗೆ ಅಂಟ್ಕೊಳ್ದೇ ಇರ್ಬೋದು. ಇದೆಲ್ಲದಕ್ಕಿಂತ ಮಿಗಿಲಾದ ಇನ್ನೊಂದು ದೊಡ್ಡ ಅಂಟಿದೆ, ಅದಕ್ಕೆ ಅಂಟ್ಕೊಂಡಿದ್ದಾನೆ. ಗೊತ್ತಿಲ್ಲ ಅವನಿಗೆ ಅಷ್ಟೇ ಯಾವುದಕ್ಕೆ ಅಂದರೆ ದೇಹಕ್ಕೆ ಅಂಟ್ಕೊಂಡಿಲ್ಲ ಅಂತ ಅವನು ಹೇಳ್ತಾ ಇದ್ದರೂ ಕೂಡ ಅದು ಅಂಟಿದೆ. ಅದು ಹಾಗಿರೋದ್ರಿಂದ ಸಾಯುವ ಕ್ಷಣದಲ್ಲಿ ಅಪಾರವಾದ ವೇದನೆ ಹುಟ್ಟುತ್ತೆ ಅಂತ ಜ್ಞಾನಿಗಳು ಹೇಳ್ತಾರೆ. ಅವರವರಿಗೆ ಅದು ಅನುಭವ ಗೋಚರ ಆದರೂ ಹೇಳೋಕೆ ಆ ವ್ಯಕ್ತಿ ಇರಲ್ಲ. ಯಾವುದೋ ಕೆಲವು ಸಾವಿನ ಅನುಭವದ ತರಹ ಆಗಿ ಹೊರಗಡೆ ಬಂದವರು ಅಂತ ಕೆಲವು ವಿಷಯಗಳನ್ನು ಹೇಳೋದುಂಟು. ಅವ್ರು ಹಾಗೆ ಹೇಳಿದರು ಹೀಗೆ ಹೇಳಿದರು ಅಂತ. ಅದರಲ್ಲಿ ಭ್ರಮೆನೂ ಇರ್ಬೋದು, ಸತ್ಯವೂ ಇರ್ಬೋದು, ಎರಡೂ ಇರೋಕ್ಕೆ ಅವಕಾಶ ಇದೆ. ಬಹಳ ಕಷ್ಟಪಟ್ಬಿಟ್ಟೆ ನಾನು, ಸಾವು ಬಂದುಬಿಟ್ಟಿದೆ ಅಂತ ಅಂದ್ಕೊಂಡು ಆಮೇಲೆ ಬದುಕಿ ಬಂದೆ, ಎಷ್ಟು ಕಷ್ಟ ಆಯಿತು ನನಗೆ ಅಂತ ಹೇಳಿದ್ರು ಅನ್ನೋ ಮಾತನ್ನು ನಾವು ಕೇಳ್ತೀವಿ. ಇಂಥ ಮಾತುಗಳನ್ನೇ ಪ್ರಮಾಣವಾಗಿ ಇಟ್ಕೊಂಡು ಈ ಎಲ್ಲ ವಿಷಯವನ್ನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಅಲ್ಲ. ಇನ್ನೊಬ್ಬನಿಗಾಗುವ ಸುಖ ದುಃಖವನ್ನು ಇನ್ನೊಬ್ಬ ನೋಡೋಕ್ಕಾಗತ್ತೆ ಅಂತ ಯೋಗಜ್ಞರು ಸಾರ್ತಾರೆ. ಒಂದು ಯೋಗ ದೃಷ್ಟಿ ಅಂತ ಒಂದು ಇದೆ, ಅದರಿಂದ ಸಕಲವನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ. ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ನೀವು ಅಂದ್ಕೊಂಡಿದ್ದೀರಿ, ನೀವು ಹೇಳಿದ್ದು ನಾವು ಒಪ್ಕೋಬೇಕಲ್ಲ. ನಮಗೇನು ಗೊತ್ತಾಗುತ್ತೆ ಅಂದರೆ ಇದನ್ನೆಲ್ಲ ಪರಿಶೀಲಿಸೋಕೆ ಬೇಕಾಗುವ ಮಾರ್ಗವನ್ನು ಹೇಳಿದ್ದಾರೆ. ಅಂದರೆ ಯಾರೋ ಒಬ್ಬ ಯೋಗ ದೃಷ್ಟಿಯಿಂದ ಸತ್ಯಗಳನ್ನು ನೋಡಿ ಹೇಳ್ತಾನೆ ಅನ್ನೋದನ್ನು 10 ಘಟ್ಟಗಳಲ್ಲಿ ಪರಿಶೀಲಿಸಿದಾಗ ಅದು ಹೌದು 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 ಅಂತ ಅನಿಸಿದರೆ ಆಗ ಒಪ್ಕೋಬೇಕಾಗಿ ಬರುತ್ತೆ ಅದು. ಹಾಗೆ 2 ಜನ 3 ಜನ ಒಂದೇ ಸತ್ಯವನ್ನು ಪತ್ತೆ ಹಚ್ಚಿ ಹೌದು ಹೌದು ಅಂತ ಹೇಳಿದಾಗ 2 ಜನ 4 ಜನ ಒಂದೇ ಸತ್ಯವನ್ನು ಹೇಗೆ ಹೇಳೋಕ್ಕೆ ಸಾಧ್ಯ ಇದೆ? ಸತ್ಯ ಹಾಗಿದೆ, ಅದರಿಂದ ಹಾಗೆ ಹೇಳ್ತಾ ಇದ್ದಾರೆ ಅಂತ ಒಂದು ನಿಲುವಿಗೆ ಬರಬೇಕಾಗಿ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಯೋಗಜ್ಞರು ಹೇಳ್ತಾರೆ ಏನಪ್ಪ ಅಂದರೆ ಸಾವು ಬಂದಾಗ ಅತ್ಯಂತ ಭೀಕರವಾದ ವೇದನೆ ಆಗುತ್ತೆ. ಅದು ಶತವೃಶ್ಚಿಕದಷ್ಟಸ್ಯ 100 ಚೇಳು ಕಡಿದ್ರೆ ಎಷ್ಟು ವೇದನೆ ಆಗುತ್ತೋ ಅಷ್ಟು ವೇದನೆ ಆಗುತ್ತಂತೆ ಸಾಯೋ ಕ್ಷಣದಲ್ಲಿ. ಆ ಕಾರಣದಿಂದಲೇ ಸಾಯೋ ಕ್ಷಣದಲ್ಲಿ ನೀರು ಕುಡಿಸೋದು ಇತ್ಯಾದಿಯಾಗಿ ಯಾವುದೋ ರೀತಿಯಾದಂಥ ಕೆಲವು ಪ್ರಕ್ರಿಯೆಗಳೆಲ್ಲ ಬಂದಿದೆ. ಯಾತಕ್ಕೋಸ್ಕರ ಈ ವಿಷಯವನ್ನು ತೆಗೆದುಕೊಂಡ್ವಿ ಅಂತ ಕೇಳಿದ್ರೆ ಸಾವಿನ ಭಯ ಅನ್ನೋದುಂಟು, ಸ್ವಧರ್ಮ ಪರಧರ್ಮ ಎಂಬುದುಂಟು. ಸ್ವಧರ್ಮ ಅವನಿಗೆ ಒಂದು ನೆಮ್ಮದಿಯನ್ನು ಕೊಡುತ್ತೆ, ಅಲ್ಲಿ ಅವನಿಗೆ ಸಾವಿನ ಭಯ ಕಡಿಮೆ ಆಗ್ತಾ ಹೋಗುತ್ತೆ. ಪರಿಣಾಮವಾಗಿ ಯಾವತ್ತೋ ಒಂದು ದಿವಸ ಒಳಸತ್ಯವನ್ನು ನೋಡೋಕ್ಕಾಗತ್ತೆ. ಇದೇ ಜನ್ಮದಲ್ಲಿ ನೋಡೋಕ್ಕಾಗದೆ ಹೋದರೂ ಈ ಜನ್ಮದಲ್ಲಿ ಮಾಡಿದ ಪ್ರಯತ್ನ ಮುಂದಿನ ಜನ್ಮಕ್ಕೆ ವಿಶೇಷ ಫಲವನ್ನು ಕೊಟ್ಬಿಡುತ್ತೆ, ಬೇಗ ಫಲವನ್ನು ಕೊಟ್ಬಿಡುತ್ತೆ, ಪೂರ್ಣ ಫಲವನ್ನು ಕೊಟ್ಬಿಡುತ್ತೆ. ಹೀಗೊಂದು ಯಾತ್ರೆಯಲ್ಲಿ ಇವತ್ತು ಎಷ್ಟು ನಡೆದೆ, ನಾಳೆ ಎಷ್ಟು ನಡೆದೆ, ನಾಡ್ದೆಷ್ಟು ನಡೆದೆ, ಇಷ್ಟೂ ಲೆಕ್ಕಾಚಾರ ಆಗಿ ಕೊನೆಗೆ ಒಂದು ದಿವಸ ಅದು ಗುರಿ ತಲುಪೋಕ್ಕೆ ಸಾಧ್ಯ ಆಗುತ್ತೆ. ಹೀಗಿರೋದ್ರಿಂದ ಸ್ವಧರ್ಮದಲ್ಲಿರೋದು ಹೆಚ್ಚು ಲಾಭ, ಪರಧರ್ಮ ಎಂಬುದು ಅನುಕೂಲಕರವಲ್ಲ ಅಂತ. ಇನ್ನೊಂದು ಉದಾಹರಣೆಯನ್ನು ಕೊಡೋದಾದರೆ, ಸಾತ್ವಿಕ ಪ್ರಕೃತಿಯವನೊಬ್ಬನಿಗೆ ಹಿಂಸೆ ಮಾಡೋದು ಇಷ್ಟ ಆಗಲ್ಲ. ಅವನಿಗೆ ಅಲ್ಪದರಲ್ಲಿ ತೃಪ್ತಿನೂ ಜೊತೆಗಿರುತ್ತೆ, ನನಗೇನು ಸಿಕ್ಕಿದೆಯೋ ಅಷ್ಟು ಸಾಕಪ್ಪ ಅಂತ. ಅದೇ ಇನ್ನೊಬ್ಬ ತಾಮಸ ಪ್ರಕೃತಿಯವನಿರ್ತಾನೆ, ಅವನಿಗೆ ಹಿಂಸೆ ಮಾಡಿದ್ರೆ ಭಾಳ ಹಿತ ಅಂತ ಅನಿಸುತ್ತೆ. ನಿಷ್ಕಾರಣವಾಗಿ ಯಾವುದಾದ್ರು ರೀತಿಯಲ್ಲಿ ಗೋಳೊಯ್ಬೇಕು ಯಾರನ್ನಾರು ಅನ್ನೋ ಪ್ರವೃತ್ತಿ ಇರುತ್ತೆ. ಅದೇ ರೀತಿಯಲ್ಲಿ ಸದಾ ಅತೃಪ್ತಿ ಇರುತ್ತೆ, ಎಷ್ಟಿದ್ರೂ ಸಾಲದು ಇನ್ನೂ ಬೇಕು ಅಂತ ಅನಿಸುತ್ತಾ ಇರುತ್ತೆ. ಹೀಗಿದೆ ಜೀವನದ ಕ್ರಮ. ಅದಕ್ಕೆ ತಕ್ಕಂತಹ ನಡೆನುಡಿಗಳಲ್ಲೇ ಇರುತ್ತೆ. ಹೀಗಿರುವಾಗ ಒಬ್ಬ ಸಾತ್ವಿಕನಾದವನು ತನ್ನತನವನ್ನು ಬಿಟ್ಟು ನಾನು ಅಹಿಂಸಾ ವೃತ್ತಿಯನ್ನು ಇದುವರೆಗೆ ಇಟ್ಕೊಂಡೆ, ಇದನ್ನು ಸಂಪೂರ್ಣ ಬಿಟ್ಬಿಡ್ತೀನಿ, ಇನ್ಮೇಲೆ ಹಿಂಸಾ ವೃತ್ತಿಯನ್ನು ನಡೆಸ್ತೀನಿ ಅಂತ ಹೋದರೆ ಆಗ ಸ್ವಧರ್ಮ ತ್ಯಾಗ, ಪರಧರ್ಮವನ್ನು ಅನ್ವಯ ಮಾಡ್ಕೊಳ್ಳೋಕೆ ಹೋಗ್ತಾನೆ, ಅದರ ಪೂರ್ತಿ ಅನ್ವಯ ಮಾಡ್ಕೊಳ್ಳೋಕೆ ಬರಲ್ಲ ಅದು. ಆಗ ಇತೋ ಭ್ರಷ್ಟಸ್ತೋ ಭ್ರಷ್ಟ, ಈ ಕಡೆಗೂ ಹಾಳಾದ ಆ ಕಡೆಗೂ ಹಾಳಾಗೋದು ಹೋದ ಅನ್ನೋ ಸ್ಥಿತಿ ಉಂಟಾಗಿಬಿಡುತ್ತಲ್ಲ.
ಅದು ಸರಿಯಲ್ಲ. ಇದೇ ರೀತಿಯಲ್ಲಿ ಗೃಹಸ್ಥನಾದವನು ಗೃಹಸ್ಥನಂತೆ ಇರಬೇಕು. ಯಾರೋ ಗೃಹಸ್ಥನಾಗಿದ್ದಾನೆ, ಯಾರೋ ವರ್ಣನೆ ಮಾಡಿದ್ರು 1 ಗಂಟೆ 2 ಗಂಟೆ. ಸನ್ಯಾಸ ಅನ್ನೋದು ಅತ್ಯದ್ಭುತವಾದ ಆಶ್ರಮ. ಅದರಲ್ಲಿ ಅದು ರಾಜಮಾರ್ಗ ಇದ್ದ ಹಾಗೆ. ಅದು ಇರೋದಾದರೆ ಈ ಕೂಡಲೇ ಮೋಕ್ಷ ಸಿಗುತ್ತೆ ಅಂತ ವರ್ಣನೆ ಮಾಡಿದ್ರು ಅಂತಂದಾಗ ಅದನ್ನ ಕೇಳಿಕೊಂಡು ನಾನು ಅದೇ ಧರ್ಮವನ್ನು ಅನುಸರಿಸ್ಬಿಡ್ತೇನೆ ಅಂತ ಅವನು ವೈರಾಗ್ಯವಂತನಂತೆ ವ್ಯವಹಾರ ಮಾಡೋಕ್ಕೆ ಹೊರಟ್ರೆ ಅದೇನಾಗುತ್ತೆ ಅಂದರೆ ಸ್ವಧರ್ಮ ಬಿಟ್ಟು ಪರಧರ್ಮ ಹಿಡಿದಾಗುತ್ತೆ. ಸ್ವಧರ್ಮ ಗೃಹಸ್ಥಾಶ್ರಮ ಧರ್ಮ ಅದನ್ನು ಆಚರಿಸುವಾಗ ಏನಾದ್ರು ಚೂರು ನ್ಯೂನತೆ ಹುಟ್ಟಿದ್ರೂ ಪರವಾಗಿರಲಿಲ್ಲ. ಈ ಪರಧರ್ಮ ಸನ್ಯಾಸ ಧರ್ಮವನ್ನು ಅನುಸರಣೆ ಮಾಡೋಕ್ಕೆ ಹೋಗಿ ಸ್ವಧರ್ಮ ಹಾಳಾಗೋಯ್ತು, ಪರಧರ್ಮ ಕೈಗೆ ವಶವಾಗಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಹಾಗಾಗ್ಬಿಡುತ್ತೆ. ಯಾವುದೋ ವಯಸ್ಸಿನಲ್ಲಿ ಗೃಹಸ್ಥರಾಗಬೇಕಾಗಿದೆ, ಆ ವಯಸ್ಸಿನಲ್ಲಿ ಯಾವುದ್ಯಾವುದೋ ಗ್ರಂಥಗಳನ್ನೆಲ್ಲ ಓದ್ಕೊಂಡು ವೈರಾಗ್ಯ ಅನ್ನೋದು ಅತ್ಯಂತ ಶ್ರೇಷ್ಠವಾದ್ದು ಅಂತ ಅನ್ನಿಸ್ತು. ನಾನು ಈ ಕೂಡಲೇ ಮನೆ ಬಿಡ್ತೇನೆ ಅಂತ ಬಿಟ್ಟಾಯಿತು. ಹೋಗಿ ಯಾವುದೋ ಒಂದು ಆಶ್ರಮಕ್ಕೆ ಸೇರಿಕೊಂಡಾಯಿತು. ಆಶ್ರಮಕ್ಕೆ ಹೋಗಿ ಸೇರ್ಕೊಂಡು ಮಾಡಿದ್ದೇನಪ್ಪ ಅಂತ ಕೇಳಿದ್ರೆ 10 ಜವಾಬ್ದಾರಿಗಳನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಿರ್ವಾಹ ಮಾಡ್ತಾಯಿದ್ದಾನೆ. ಏನು ಬಿಟ್ಟ ಇವನು? ಮನೆ ಬಿಟ್ಟ ಅಷ್ಟೇ, ತನ್ನ ಕರ್ತವ್ಯ ಬಿಟ್ಟ ಅಷ್ಟೇ, ಬೇರೆ ಎಲ್ಲಕ್ಕೂ ಅಂಟ್ಕೊಂಡಿದ್ದಾನೆ. ಅದು ದೊಡ್ಡ ದೊಡ್ಡ ಜವಾಬ್ದಾರಿ. ಮನೆಯಲ್ಲಿ 4 ಜನಗಳ ಜವಾಬ್ದಾರಿ ಇತ್ತು, ಈಗ 40 ಜನದ್ದೋ 400 ಜನದ ಜವಾಬ್ದಾರಿ. ಅದನ್ನೆಲ್ಲ ಹೊತ್ಕೊಂಡು ಬೆಳಗಿನ ಸಾಯಂಕಾಲ ತಂಗೆ ಓಡಾಡ್ತಾನೆ. ತೊಟ್ಟಿರೋದು ಕಾವಿ ಬಟ್ಟೆ, ತಲೆಗೆ ಮುಂಡನ ಅಷ್ಟೇ. ಅದರ ವ್ಯವಹಾರ ಮಾತ್ರ ಸದಾಕಲ್ಲು. ಇಂಥ ಪರಿಸ್ಥಿತಿ ಆದಾಗ ಇದಕ್ಕೇನಂತ ಕರಿಬೇಕು? ಸ್ವಲ್ಪ ಗುಣಹೀನವಾಗಿದ್ದರೂ ತನ್ನ ಗೃಹಸ್ಥಾಶ್ರಮ ಧರ್ಮದಲ್ಲಿ ಇದ್ದಿದ್ದರೆ ಅವನಿಗೆ ಇದೇ ಜನ್ಮದಲ್ಲಿ ಮೋಕ್ಷ ಸಿಗ್ತಿತ್ತು. ಇಲ್ಲಾಂದರೆ ಮುಂದಿನ ಜನ್ಮಕ್ಕೆ ಇದು ಅನುವೃತ್ತವಾಗಿ ಫಲ ಕೊಡೋಕ್ಕೆ ಬೇಕಾಗುವಂತಹ ಉತ್ತಮ ಜನ್ಮವನ್ನು ಪಡೆಯೋಕ್ಕಾಗ್ತಾಯಿತ್ತು. ಹಾಗಿಲ್ಲ. ಈಗ ಈ ಧರ್ಮ ಬಿಟ್ಟಿದ್ದೊಂದು ದೊಡ್ಡ ದೋಷ ಬಂದೋಯ್ತು, ಇನ್ನೊಂದು ಧರ್ಮ ಮೈಗೆ ಹತ್ತಲಿಲ್ಲ, ಇನ್ನೊಂದು ದೋಷ ಬಂದೋಯ್ತು. ಅದರಿಂದ ಇದೇನು ಅನುಕೂಲ? ಭಯ ಖಂಡಿತವಾಗಿಯೂ ತಂದುಕೊಡುತ್ತೆ ಇದು ಅಂತ ಅರ್ಥ. ಇದೇ ರೀತಿಯಲ್ಲಿ ಸ್ತ್ರೀ ಧರ್ಮ ಪುರುಷ ಧರ್ಮ ಅಂತಿದೆ. ಸ್ತ್ರೀಯ ತರಹ ಇದ್ದರೆ ಅವಳ ಮೈ ಮನಸ್ಸು ಎಲ್ಲ ಅರೋಗ ದೃಢಕಾಯವಾಗಿ ದೀರ್ಘಾಯುಷಿಯಾಗಿ ಆಕೆ ಬದುಕೋಕ್ಕೆ ಬೇಕಾಗುವಂತೆ ಆಗುತ್ತೆ. ಪುರುಷ ಧರ್ಮವನ್ನು ಅನುಸರಿಸಿ ವ್ಯವಹರಿಸ್ತಾ ಇದ್ದರೆ ಅವನು ಕೂಡ ದೃಢಕಾಯನಾಗಿ ದೀರ್ಘಾಯುಷಿಯಾಗಿ ಬದುಕೋಕ್ಕಾಗತ್ತೆ. ಆದರೆ ಇದೆಲ್ಲ ಯಾಕ್ರಿ? ಎಲ್ಲರೂ ಮನುಷ್ಯರು. ಸ್ತ್ರೀಗೂ ಈ ಎಲ್ಲ ಕೆಲಸ ಮಾಡೋಕ್ಕೆ ಬರುತ್ತೆ, ಪುರುಷನಿಗೂ ಅವಳು ಮಾಡೋ ಎಲ್ಲ ಕೆಲಸ ಮಾಡೋಕ್ಕೆ ಬರುತ್ತೆ ಅಂತ ಹೊರಗಡೆಯಿಂದ ಒಂದು ಅಂದ್ಕೊಂಡು ಹೊಸ ರೀತಿಯಾದಂಥ ನಡೆನುಡಿಗಳನ್ನು ಬೆಳೆಸ್ಕೊಳ್ಳುವಂಥದ್ದು ಇವತ್ತು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಹಿಂದೊಂದು ಕಾಲದಲ್ಲಿ ಒಂದು ತರಹ ಸ್ತ್ರೀಯರನ್ನು ಬೇರೆ ಬೇರೆ ಅನೇಕ ರೀತಿಯಾದಂಥ ವ್ಯವಹಾರಗಳಿಗೆ ತೊಡಗಿಸ್ದೇನೆ ಅವರು ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಬದ್ಧರಾಗಿ ಬದುಕುವಂತೆ ಮಾಡಿ ಅವರ ಪ್ರತಿಭೆಯೇ ವಿಕಾಸ ಆಗಲಿಲ್ಲ. ಅವರು ಅಪಾರವಾಗಿ ಕೆಲಸ ಮಾಡ್ಬೋದಿತ್ತು, ಆ ಕೆಲಸ ಒಂದೂ ಆಗದೇ ಇರುವಂತೆ ಮಾಡಿಟ್ಕೊಂಬಿಟ್ರು ಅಂತ ಒಂದು ದೊಡ್ಡ ಆಪಾದನೆ ಮಾಡಿ ಅವ್ರನ್ನ ಸಂಪೂರ್ಣವಾಗಿ ನಾವು ಉದ್ಧಾರ ಮಾಡಿಬಿಡ್ತೇವೆ ಅನ್ನೋ ರೀತಿಯಲ್ಲಿ ಅವ್ರನ್ನ ಹೊರಕ್ಷೇತ್ರಕ್ಕೆ ಕರ್ಕೊಂಡು ಹೋಗುವಂಥದ್ದು, ಬೇರೆ ಬೇರೆ ಕೆಲಸಗಳಿಗೆ ನಿಯೋಜನೆ ಮಾಡುವಂಥದ್ದು ಇವೆಲ್ಲ ಬೆಳೆದು ಬಂದುಬಿಟ್ಟಿದೆ, ಸಾಗ್ತಾ ಇದೆ ಸಂಪೂರ್ಣವಾಗಿ. ಅದರ ಪರಿಣಾಮ ಏನು ಅನ್ನೋದನ್ನು ಸಾವಧಾನವಾಗಿ ಗುರುತಿಸ್ಬೇಕಾಗಿದೆ. ಅದನ್ನು ಗುರುತಿಸೋದಕ್ಕೆ ಒಂದು ದೀರ್ಘವಾದ ಪರಿಶೀಲನೆ ಅಷ್ಟರಲ್ಲಿ ಸಾಕಾಗಲ್ಲ. ಯೋಗ ದೃಷ್ಟಿ ಇಷ್ಟು ಬೇಕಾಗಿತ್ತು. ಏನೇನು ಏರುಪೇರು ಆಗ್ತಾಯಿದೆ ಇದು ಅಂತ. ಸ್ತ್ರೀ ಯಾವುದೋ ಒಂದು ಹಂತದಲ್ಲಿ ಸ್ತ್ರೀ ಧರ್ಮವೂ ಕಳ್ಕೊತಾಳೆ, ಪುರುಷ ಧರ್ಮ ಪೂರ್ತಿ ಮೈಹತ್ತಲ್ಲ ಅಂಥ ಸ್ಥಿತಿ. ಹಾಗೆ ಪುರುಷನೂ ಸಹ ಅಷ್ಟೇ ಪುರುಷ ಧರ್ಮವನ್ನು ಬಿಟ್ಟು ನಾನು ಸ್ತ್ರೀಯಂತೆ ನಡ್ಕೋತೀನಿ ಅಂತಂದರೆ ಪುರುಷ ಧರ್ಮ ಬಿಟ್ಟಿದ್ದಾನೆ, ಅದರಿಂದ ಅದು ಅಭದ್ರ. ಸ್ತ್ರೀ ಧರ್ಮ ಪೂರ್ತಿ ಮೈಗೆ ಹತ್ಕೋತಾ ಅಂದರೆ ಮೈಗೆ ಹತ್ತೋದಿಲ್ಲ. ಹೋಗಲಿ ಪೂರ್ತಿ ಮೈಗೆ ಹತ್ತಿಸ್ಕೊಂಬಿಡ್ತೀನಿ ರೀ. ವಿದೇಶದಲ್ಲೆಲ್ಲ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಬಹಳ ದೊಡ್ಡ ಒಂದು ಸಮಸ್ಯೆ ಹುಟ್ಟಿದೆ ಅಂತ ವಿದೇಶಿಯರು ಹೇಳ್ತಾರೆ. ಏನಪ್ಪ ಅಂದರೆ ಸೆಕ್ಸನ್ನು ಬದಲಾವಣೆ ಮಾಡ್ಕೊಳ್ಳುವಂಥದ್ದು. ಹೆಣ್ಣುಮಕ್ಕಳಿಗೆಲ್ಲ ಅನೇಕರಿಗೆ ನಾನು ಗಂಡಸಾಗಬೇಕು ಅಂತ ಆಸೆ ಅಂತೆ, ಗಂಡು ಮಕ್ಕಳಿಗೆ ಅನೇಕರಿಗೆ ತಾನು ಹೆಣ್ಣಾಗಬೇಕು ಅಂತ ಆಸೆ ಅಂತೆ. ಅದಕ್ಕೆ ಇವತ್ತು ಸರ್ಜರಿ ಬಂದುಬಿಟ್ಟಿದೆ, ಎಕ್ಸ್ಚೇಂಜ್ ಮಾಡಿಕೊಡೋದು. ಇಷ್ಟು ಮಾಡ್ಕೊಂಡು ಕೂಡಲೇ ಪೂರ್ತಿ ಸರಿಯಾಗಿಬಿಡುತ್ತಾ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ರೀತಿಯಾದ ಆ ಕಡೆಗೂ ಅಲ್ಲ ಈ ಕಡೆಗೂ ಅಲ್ಲ ಅನ್ನೋ ಥರ ಜೀವನ. ಅದ್ರ ಬಗ್ಗೆ ಇನ್ನು ರಿಸರ್ಚ್ ಆಗಿ ಇದೆಲ್ಲ ಅನುಕೂಲ ಅಲ್ಲ ಅಂತ ಗೊತ್ತಾಗೋ ಅಷ್ಟೊತ್ತಿಗೆ ಇನ್ನು 20 ವರ್ಷ 50 ವರ್ಷ ಬೇಕು. ಅಷ್ಟೊತ್ತಿಗೆ ಎಷ್ಟೆಷ್ಟೋ ಜನಗಳು ತನ್ನ ಜೀವನ ಪೂರ್ತಿ ಹಾಳು ಮಾಡ್ಕೊಂಡು ಸತ್ತೋಗಿರ್ತಾರೆ, ಹಾಳಾಗೋಗಿರ್ತಾರೆ. ಆಮೇಲೆ ಹೇಳ್ತಾರೆ ಅಯ್ಯೋ ಹೆಚ್ಚೆ ಸರಿಯಲ್ಲ ಅಂತ. ಈ ಕೆಲಸ ಮಾಡಬೇಕಾ? ಈ ಥರದ ಪ್ರವೃತ್ತಿ ಯಾಕೆ ಹುಟ್ಟಿದೆ ಅಂತ ಕೇಳಿದರೆ ರಾಗದ್ವೇಷಗಳೇ ಏನು ಮಾಡಿದೆ ಅಂತ ಕೇಳಿದರೆ ಸ್ವಧರ್ಮದ ಬಗ್ಗೆ ತಾತ್ಸಾರ,
ಪರಧರ್ಮದ ಬಗ್ಗೆ ಪ್ರೀತಿ ತಂದಿದೆ. ಸ್ವಧರ್ಮದ ಬಗ್ಗೆ ಅಯ್ಯೋ ನಾನು ಸ್ತ್ರೀ ಆಗಿಬಿಟ್ಟಿದ್ದೀನಿ, ಮೈ ತುಂಬ ಮೃದು ಅಂದ್ರೆ ಮೃದು, ಇಷ್ಟು ಮೃದುವಾಗಿದ್ದರೆ ಯಾರೋ ಬಂದು ಹೊಡೆದ್ಬಿಟ್ರೆ ನಾನು ಫೈಟಿಂಗ್ ಮಾಡೋಕ್ಕೆ ಬರೋಲ್ಲ, ನನಗೆ ಎಷ್ಟು ಕಷ್ಟ ಇದು. ನನಗೆ ವೆಯ್ಟ್ ಲಿಫ್ಟ್ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಎಷ್ಟೇ ಅಂದರೂ ನನಗೆ ಗಂಡಸರು ನನಗಿಂತ ಗಟ್ಟಿ ನಿಂತುಬಿಡ್ತಾರೆ. ಅದರಿಂದ ನಾನು ಇದನ್ನು ಬಿಟ್ಟು ಬೇರೆ ಇನ್ನೊಂದು ಧರ್ಮಕ್ಕೆ ಹೋಗಬೇಕು ಅಂತ ಅಂಟು. ಅದೇ ರೀತಿಯಲ್ಲಿ ಪುರುಷನಿಗೆ ಇನ್ನೇನೋ ಒಂದು ಅಂಟು. ಅದು ಏನೇ ಅಂದರೂ ಸೌಂದರ್ಯ ಅಂದರೆ ಸ್ತ್ರೀ ಸೌಂದರ್ಯ. ಅದರಿಂದ ನಾನು ಸ್ತ್ರೀ ಆದರೆ ತುಂಬ ಚೆನ್ನಾಗಿ ಕಾಣಿಸ್ತೀನೇನೋ, ಬೇರೆ ಬೇರೆ ರೀತಿಯಾದ ಅಲಂಕಾರಗಳನ್ನೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನೇನೋ, ಧ್ವನಿಯನ್ನು ಬದಲಾಯಿಸ್ಕೊಂಡ್ರೆ ತುಂಬ ಹಿತವಾಗುತ್ತೇನೋ ಬೇಲೂರಿಗೆ. ಹೀಗೆಲ್ಲ ಏನು ಆಲೋಚನೆ ಮಾಡಿದ್ರೂ ಮೈನೇ ಪೂರ್ತಿ ಪರಿವರ್ತನೆ ಮಾಡ್ಕೊಳಕ್ಕಾಗತ್ತಾ? ಏನೂ ತೊಂದರೆ ಇಲ್ಲ. ಹಿಂದೊಂದು ಕಾಲದಲ್ಲಿ ಆ ಥರದ ಇತ್ತು ಸಿದ್ಧಿಗಳು. ಯೋಗಿಗಳು ಇಷ್ಟಪಟ್ಟೊಡನೆ ತಮ್ಮ ದೇಹವನ್ನು ಪರಿವರ್ತನೆ ಮಾಡ್ಕೋತಾಯಿದ್ರು. ಹೇಗೆ ಪರಿವರ್ತನೆ ಮಾಡ್ತಾಯಿದ್ರು ಅಂದರೆ ಇಡೀ ದೇಹದ ಸಪ್ತಧಾತುಗಳು ಬೇರೆ ಆಗುವಂತೆ ಮಾಡ್ಕೋತಾಯಿದ್ರು. ಪುರುಷ ಸ್ತ್ರೀಯಾಗಿ, ಸ್ತ್ರೀಯ ಪುರುಷನಾಗಿ. ಅದೇ ರೀತಿಯಲ್ಲಿ ವಾತಪ್ರಕೃತಿಯನ್ನು ಪಿತ್ತಪ್ರಕೃತಿಯಾಗಿ, ಪಿತ್ತಪ್ರಕೃತಿಯನ್ನು ವಾತಪ್ರಕೃತಿಯಾಗಿ, ಹೀಗೆಲ್ಲ ಪರಿವರ್ತನೆ ಮಾಡ್ಕೊಳ್ಳೋಕೆ ಬೇಕಾಗುವ ಸಿದ್ಧಿಯೇ ಕರಗತವಾಗಿತ್ತು. ಸರ್ಜರಿ ಮೂಲಕ ಅಲ್ಲ ಅದು. ಆ ವಿಷಯ ಬೇರೆ. ಅದು ಎಲ್ಲಿದೆ ಇವತ್ತು? ಎಷ್ಟು ಜನಕ್ಕೆ ಆಗುತ್ತೆ ಅಕಸ್ಮಾತು? ಆ ಕಾಲದಲ್ಲೂ ಯಾರೋ ಕೆಲವರಿಗೆ ಇದ್ದಿದ್ದದು. ಅದರಿಂದ ಎಲ್ಲ ಇದು ಕೈಗೆ ಟುಕದ ಕೇವಲ ಕೇಳೋಕ್ಕೆ ರಮಣೀಯವಾಗಿರುವಂಥ ವಿಷಯಗಳಾಯಿತು ಅಷ್ಟೇ. ಅದು ಜನಸಾಮಾನ್ಯರಿಗೆಲ್ಲ ಅನ್ವಯ ಆಗುವಂಥ ವಿಷಯ ಏನಪ್ಪ ಅಂದರೆ, ನೀವು ಹುಟ್ಟಿನಿಂದ ಬಂದಿರುವಂಥ ಸ್ವರೂಪ ಏನಿದೆ ಅದಕ್ಕೆ ತಕ್ಕಂತಹ ವಿದ್ಯೆಯನ್ನು, ಅದಕ್ಕೆ ತಕ್ಕಂತೆ ವೃತ್ತಿಯನ್ನು, ನಡೆನುಡಿಗಳನ್ನು ಬೆಳೆಸ್ಕೊಂಡ್ರೆ ಸುಖವಾಗಿ ಬದುಕ್ತೀಯ, ನೆಮ್ಮದಿಯಾಗಿ ಬದುಕ್ತೀಯ. ಪ್ರಕೃತಿನಲ್ಲಿ ಕ್ಷೋಭೆ ಇರಲ್ಲ, ಆರೋಗ ದೃಢಕಾಯವಾಗಿ ಬದುಕೋಕ್ಕಾಗತ್ತೆ ಅಂತ ಒಂದು ನೀತಿಯನ್ನು ಭಾರತ ದೇಶದ ಎಲ್ಲ ಶಾಸ್ತ್ರಗಳು ಹೇಳ್ತಾ ಇದೆ. ಒಂದೊಂದು ಶಾಸ್ತ್ರ ಒಂದೊಂದು ದಿಕ್ಕಿನಿಂದ ಅದನ್ನು ನಿರೂಪಣೆ ಮಾಡ್ತಾಯಿದೆ. ಧರ್ಮಶಾಸ್ತ್ರ ಒಂದು ನೇರದಲ್ಲಿ ಹೇಳಿದರೆ, ಆಯುರ್ವೇದ ಶಾಸ್ತ್ರ ಇನ್ನೊಂದು ನೇರದಲ್ಲಿ ಹೇಳುತ್ತೆ, ಯೋಗಶಾಸ್ತ್ರ ಇನ್ನೊಂದು ನೇರದಲ್ಲಿ ಇದೇ ಸತ್ಯವನ್ನು ಹೇಳುತ್ತೆ, ಜ್ಯೋತಿಷಾಸ್ತ್ರ ಇನ್ನೊಂದು ನೇರದಲ್ಲಿ ಇದೇ ಸತ್ಯವನ್ನು ಹೇಳ್ತಾ ಇದೆ. ಎಲ್ಲ ಶಾಸ್ತ್ರಗಳು ಒಕ್ಕೊರಲಿಂದ ಒಂದೇ ಸತ್ಯವನ್ನು ಸಾರ್ತಾ ಇವೆ ಅನೇಕ ವಿಷಯಗಳಲ್ಲಿ. ಇದೊಂದು ವಿಚಾರದಲ್ಲಲ್ಲ. ಅಂದರೆ ಅಷ್ಟು ದೀರ್ಘಕಾಲದ ಅನುಸಂಧಾನ ಹಿಂದ್ಗಡೆಗಿದೆ. ಅಂದರೆ ಆಧುನಿಕ ವಿಜ್ಞಾನದಲ್ಲಿ ಹೇಗೆ ಟ್ರಯಲ್ ಆ್ಯಂಡ್ ಎರರ್ ಅಂತ ಇವತ್ತೊಂದು ಪ್ರಯೋಗ ಮಾಡಿದೆ, ರಿಸಲ್ಟಿಗೆ ಬಂತು, ಇದನ್ನು 10 ಸರಿ ರಿಪೀಟ್ ಮಾಡಿದೆ, ಇಷ್ಟು ಕಡೆ ರಿಪೀಟ್ ಮಾಡಿದೆ, ಇಷ್ಟು ಥರ ರಿಪೀಟ್ ಮಾಡಿದೆ, ಅದ್ರ ಮೇಲೆ ಒಂದು ಕನ್ಕ್ಲೂಷನಿಗೆ ಬಂದೆ ಅನ್ನೋ ಥರದ ವ್ಯವಸ್ಥೆನಲ್ಲ. ಸಮಗ್ರ ಸೃಷ್ಟಿಯ ನಡೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಬಿಟ್ರು ಯೋಗ ದೃಷ್ಟಿಯಿಂದ. ಆಗ ಅವರೊಂದು ವ್ಯವಸ್ಥೆಯನ್ನು ತಂದುಕೊಟ್ರು. ಅಂಥ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡು ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಲಾಭ ಇದೆ. ಪರಧರ್ಮವನ್ನು ಅನುಸರಿಸಿದರೆ ಧಾತು ವೈಷಮ್ಯ ಹುಟ್ಕೊಳ್ಳುತ್ತೆ, ಧಾತು ಸಾಮ್ಯ ಬೇಕು. ಧಾತು ಸಾಮ್ಯ ಯಾಕೆ ಬೇಕು, ಧಾತು ವೈಷಮ್ಯ ಯಾಕೆ ಬೇಡ ಅಂತೇಳಿದ್ರೆ, ಧಾತು ಸಾಮ್ಯ ಇದ್ದರೆ ನಮ್ಮೊಳಗಡೆ ಇರುವಂತಹ ಒಂದು ನೆಮ್ಮದಿಯ ಆಕಾರವಾಗಿರುವಂತಹ ಆನಂದದ ಸರೋವರದ ಸಣ್ಣ ತುಣುಕು ನಮ್ಮ ಮೈ ತುಂಬ ತುಂಬಿಕೊಳ್ಳುತ್ತಂತೆ, ಏನೋ ನೆಮ್ಮದಿಯಾಗಿದ್ದೀನಿ ಅನ್ನೋ ಥರ ಅನಿಸುತ್ತಂತೆ. ಹಾಗಾಗೋ ಕಾರಣ ಧಾತು ಸಾಮ್ಯ ಅಂತ. ಧಾತು ಸಾಮ್ಯ ಅಂದರೆ ನಮ್ಮ ಮೈಲಿರೋ ವಾತಪಿತ್ತ ಶ್ಲೇಷ್ಮಗಳು ಒಂದರ ಜೊತೆಗೆ ಒಂದು ಹೊಂದ್ಕೊಂಡಿರೋದು. ನಮ್ಮ ಮೈಲಿರುವ ರಸರಕ್ತ ಮೊದಲಾದ ಸಪ್ತಧಾತುಗಳು ಒಂದ್ರ ಜೊತೆಗೆ ಒಂದು ಹೊಂದ್ಕೊಂಡಿರುವಂಥದ್ದು ಪೂರ್ಣವಾಗಿ. ಹೀಗಿರುವಂಥ ಸ್ಥಿತಿ ಬಂದಾಗ ನೆಮ್ಮದಿ ಒಳಗಡೆಯಿಂದ ಹರಿದು ಬರುತ್ತಂತೆ. ನಾನು ಬಯಸ್ತೀನೋ ಬಯಸಲು ಆ ವಿಷಯ ಬೇರೆ, ನನಗೇನೋ ತುಂಬ ನೆಮ್ಮದಿ ಆಗ್ತಾಯಿದೆ. ಎಷ್ಟೋ ಜನ ಹೇಳೋದುಂಟು, ಕಾರಣ ಏನು ಅಂತ ಗೊತ್ತಾಗೋಲ್ಲ, ಆದರೆ ನೆಮ್ಮದಿಯಾಗಿದ್ದೀನಿ ತುಂಬ ಅಂತ. ಕೆಲವು ಯೋಗಾಭ್ಯಾಸದ ಪ್ರಯತ್ನಕ್ಕೆ ತೊಡಗುವವರು ಕೆಲವು ಕಾಲದ ನಂತರದಲ್ಲಿ ಅವ್ರ ಬಾಯಿನಿಂದ ಬರುತ್ತೆ, ನನಗೇನೋ ತುಂಬ ಸಂತೋಷವಾಗಿದೆ, ತುಂಬ ಆನಂದವಾಗಿದೆ ಅಂತ. ಯಾವುದೋ ಸಾಧಾರಣವಾದ ಕೆಲವು ನೀತಿಗಳನ್ನು ಅವರು ಅನುಸರಿಸ್ತಾ ಇದ್ದಾರೆ. ಒಂದೋ ಎರಡೋ ನಾಲ್ಕೋ ಸಣ್ಣ ಉಪಾಯಗಳನ್ನು ಅವರು ಬಳಸ್ಕೋತಾ ಇದ್ದಾರೆ. ಅಷ್ಟರಲ್ಲಿ ಅವ್ರ ಕಡೆಯಿಂದಲೇ ಒಂದು ತೀರ್ಮಾನವಾಗಿ ಬರುತ್ತೆ, ನಾನು ತುಂಬ ನೆಮ್ಮದಿಯಾಗಿದ್ದೀನಿ ಅಂತ. ಅದು ಎಲ್ಲಿ ನೆಮ್ಮದಿ ಬಂತು? ಇದ್ದಕ್ಕಿದ್ದ ಹಾಗೆ ಮನೇಲಿ ಇರೋದೆಲ್ಲ ಮೊದಲಂತೆ ಇದೆ, ದಿನಚರಿಯೂ ಒಂದೇ ತರಹನೇ ಇದೆ. ಇದಕ್ಕಿದ್ದಂಗೆ ನೆಮ್ಮದಿ ಬಂತು. ಈಗ ಅವತ್ತು ನೆಮ್ಮದಿ ಇರಲಿಲ್ಲ ಅಂದರೆ ಎಲ್ಲಿಂದ ಬಂತು ಅಂತ ಕೇಳಿದ್ರು, ಒಳಗಡೆಯಿಂದ ಒಂದು ನೆಮ್ಮದಿ ಬರೋಕ್ಕೆ ಅವಕಾಶ ಇದೆ. ಅದು ನಮಗೆ ಗೊತ್ತೇ ಇಲ್ಲ. ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ನೆಮ್ಮದಿ ಬರಬೇಕಾದ್ರೆ ನನ್ನ ಆಸೆಗಳೆಲ್ಲ ಈಡೇರಬೇಕು. ಆಸೆಗಳು ಏನು ಅಂತ ಕೇಳಿದ್ರೆ, ದೊಡ್ಡ ಮನೆ ಕಟ್ಟಬೇಕು, ಒಂದು ಕಾರ್ ತೊಗೋಬೇಕು, ಇಂಥ ಮದುವೆ ಆಗಬೇಕು, ಇಷ್ಟು ದೇಶಗಳನ್ನು ಸುತ್ತಿ ಬರಬೇಕು, ಇಷ್ಟು ಕೀರ್ತಿ, ಇಷ್ಟು ಪ್ರತಿಷ್ಠೆ, ಇವೆಲ್ಲ ಬರಬೇಕು ಅಂತಿದೆ. ಇದೆಲ್ಲ ಬಂದರೆ ನನಗೆ ನೆಮ್ಮದಿ ಅಂತ. ಇದೊಂದು ದೊಡ್ಡ ಭ್ರಮೆ, ಮೃಗಮರೀಚಿಕೆ. ಒಂದು ಆಸೆ ಪೂರ್ತಿ ಮಾಡಿದ್ರೆ ಇನ್ನೊಂದು ಆಸೆ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳುತ್ತೆ, ಅದು ಪೂರ್ತಿ ಮಾಡೋ ಹೊತ್ತಿಗೆ ಇನ್ನೊಂದು ಬಂದು ನಿಂತ್ಕೊಳ್ಳುತ್ತೆ. ಮುಗಿದೇ ಇರುವಂಥ ಕಥೆ ಇದು. ಮತ್ತು ನೀನು ಯಾವುದೋ ಒಂದು ಆಸೆಯನ್ನು ಈಡೇರಿಸಿದ್ರೂ ಸಹ ಅದರಿಂದ ಬಹಳ ದೊಡ್ಡ ನೆಮ್ಮದಿ ಬಂತಾ, ನೆಮ್ಮದಿ ನಿಜವಾಗ್ಲೂ ಬಂದುಬಿಟ್ಟಿದ್ರೆ ನೀನು ಇನ್ನೊಂದು ಆಸೆ ಹುಡ್ತಾನೇ ಇರಲಿಲ್ಲ, ನಿನಗೆ ಬರ್ತಾಯಿಲ್ಲ.
ನೆಮ್ಮದಿ ಹಾಗಾದ್ರೆ ಎಲ್ಲಿ ಬರುತ್ತೆ ಅಂದರೆ ನಿನ್ನ ಒಳಗಡೆ ನೆಮ್ಮದಿಯ ಕಡಲಿದೆ, ಅಲ್ಲಿಂದ ನೀನು ನೆಮ್ಮದಿ ಪಡಿಬೇಕಾಗಿದೆ. ಅದನ್ನು ನೀನು ಮರ್ತಿದೀಯಾ? ಅಲ್ಲಿಂದ ನೆಮ್ಮದಿ ಪಡಿಬೇಕಾದ್ರೆ ತುಂಬ ಮುಖ್ಯವಾಗಿ ಇರಬೇಕಾದ್ದು ಧಾತು ಸಾಮ್ಯ. ಆಯುರ್ವೇದ ಭಾಷೆ ಇದು. ಇದೇ ರೀತಿಯಲ್ಲಿ ಯೋಗಶಾಸ್ತ್ರವೂ ಆ ಮಾತನ್ನು ಹೇಳುತ್ತೆ. ಧಾತು ಸಾಮ್ಯದಿಂದ ಭಗವದ್ ದರ್ಶನವಾಗುತ್ತೆ ಎಂಬುದಾಗಿ. ಆಯುರ್ವೇದ ಪರಮ ಲಕ್ಷ್ಯವೇ ಏನಪ್ಪ ಅಂದರೆ ಔಷಧ ಕೊಡೋದ್ರ ಮೂಲಕವಾಗಿ, ಪಥ್ಯವನ್ನು ಹೇಳೋದ್ರ ಮೂಲಕವಾಗಿ, ಆದರ್ಶವಾದ ಜೀವನ ಕ್ರಮವನ್ನು ಬೋಧಿಸೋದ್ರ ಮೂಲಕವಾಗಿ ಒಂದು ಧಾತು ಸಾಮ್ಯದ ಅವಸ್ಥೆಯನ್ನು ಪಡೆದು ಅದರ ಮೂಲಕ ತನ್ನೊಳಗಡೆ ಇರುವ ಬೆಳಕನ್ನು ಕಂಡು ಆನಂದವನ್ನು ಅನುಭವಿಸಿ ಸಂತೃಪ್ತಿಯ ಬಾಳನ್ನು ಬಾಳುವುದು. ಅದರಿಂದ ಸ್ವಧರ್ಮವನ್ನು ಅನುಷ್ಠಾನ ಮಾಡ್ಕೊಂಡು ಹೋಗೋ ಬಗ್ಗೆ ಮನಸ್ಸನ್ನು ಬೆಳೆಸ್ಕೋಬೇಕು ಅಂತ ತಾತ್ಪರ್ಯ. ಇಷ್ಟು ಮಾತುಕತೆಗಳು ಬಂದಾಗ ಅರ್ಜುನಿಗೆ ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾತಕ್ಕೋಸ್ಕರವಾಗಿ ಒಬ್ಬ ಮನುಷ್ಯ ಲೋಕದಲ್ಲಿ ಪಾಪವನ್ನು ಆಚರಣೆ ಮಾಡ್ತಾನೆ? ಮೂಲ ಕಾರಣ ಏನು ಅಂತ. ಅಥ ಕೇನ ಪ್ರಯುಕ್ತ ಅಯಂ ಪಾಪಂ ಚಲತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾತಿವ ನಿಯೋಜಿತಃ. 36ನೇ ಶ್ಲೋಕ. ಅಥ ಹಾಗಾದರೆ ಹೇ ವಾರ್ಷ್ಣೇಯ, ಎಲೆಯು ವಾರ್ಷ್ಣೇಯನೇ, ಶ್ರೀಕೃಷ್ಣ ಪ್ರಭುವೆ, ಅನಿಚ್ಛನ್ನಪಿ ಇಷ್ಟಪಡದೇ ಇದ್ದರೂ ಸಹ ಕೇನ ಪ್ರಯುಕ್ತ ಯಾವುದರಿಂದ ಪ್ರಚೋದಿಸಲ್ಪಟ್ಟವನಾಗಿ, ಯಾರಿಂದ ಪ್ರಚೋದಿಸಲ್ಪಟ್ಟವನಾಗಿ, ಬಲಾತ್ತಿವ ಬಲಾತ್ಕಾರದಿಂದಲೋ ಎಂಬಂತೆ ನಿಯೋಜಿತ ಒಂದು ಕಾರ್ಯಕ್ಕೆ ತೊಡಗಿಸಲ್ಪಟ್ಟವನಾಗಿ ಪಾಪಂ ಚರತಿ ಪಾಪವನ್ನು ಆಚರಣೆ ಮಾಡ್ತಾನೆ ಅಂತ ಪ್ರಶ್ನೆ. ಯಾರೋ ಇಲ್ಲೇನೋ ಪ್ರೇರಣೆ ಮಾಡ್ತಾಯಿದ್ದಾರೆ, ಯಾರು ಪ್ರೇರಣೆ ಮಾಡ್ತಾಯಿದ್ದಾರೆ ಅಂತ ಅವನ ಕಡೆಯಿಂದ ಬರೋ ಪ್ರಶ್ನೆ. ಇದರಲ್ಲಿ ಪ್ರಶ್ನೆ ಆದ್ದರಿಂದ ಇದ್ರ ಬಗ್ಗೆ ತುಂಬ ದೊಡ್ಡ ವಿಮರ್ಶೆ ಇಲ್ಲ. ನಮಗೂ ಹುಟ್ಕೊಳ್ಳುತ್ತೆ ಪ್ರಶ್ನೆ. ನೀವು ಪ್ರಶ್ನೆ ಯಾಕೆ ಹುಟ್ಕೊಳ್ತು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ತಾವು ಹೇಳಬೇಕು ಅಂತ ಹೇಳೋದಾಗುತ್ತೆ ಉತ್ತರ ಅಲ್ವಾ? ಹಾಗೆ ಶ್ರೀ ಭಗವಾನ್ ವಾಚ. ಅದಕ್ಕೆ ಶ್ರೀಕೃಷ್ಣ ಪ್ರಭುವಿನ ಉತ್ತರ ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಧಿ ಏನಂ ಇಹ ವೈರಿಣಂ. ಏಷ ಕಾಮ, ಇದೊಂದು ಕಾಮ ಅಂತಿದೆಯಪ್ಪ. ಏಷ ಕ್ರೋಧ, ಇದು ಕ್ರೋಧ ಅಂತ ಇನ್ನೊಂದಿದೆ. ರಜೋಗುಣ ಸಮುದ್ಭವ, ಇವೆರಡೂ ಕೂಡ ರಜೋಗುಣದಿಂದ ಹುಟ್ಟುವ ಎರಡು ವಿಷಯಗಳು. ಮಹಾಶನಃ ಮಹಾಪಾಪ್ಮ, ಮಹಾಶನಃ ಎಷ್ಟು ತಿಂದರೂ ಸಾಕಾಗಲ್ಲ ಆ ಥರ ಹೊಟ್ಟೆ ಬಾಕ ವ್ಯಕ್ತಿಗಳಿದ್ದ ಹಾಗೆ. ಮಹಾಶನಃ ಮಹಾಪಾಪ್ಮ, ಭಾರಿ ಪಾಪಿಷ್ಠರು, ನಿರಂತರವಾಗಿ ಪಾಪ ಮಾಡುವಂಥವ್ರು. ಏನಂ, ಈ ಕಾಮವನ್ನೇ ವೈರಿಣಂ ಇಹ ವಿದ್ಧಿ, ವೈರಿ ಎಂಬುದಾಗಿ ತಿಳ್ಕೋವಂಥ. ಈ ಕಾಮ, ಈ ಕ್ರೋಧ ಇವುಗಳನ್ನು ವೈರಿಯಾಗಿ ತಿಳ್ಕೋವಂಥ ಅಂತ. ಕಾಮ ರಜೋಗುಣದಿಂದ ಬರ್ತಾ ಇದೆ. ರಜೋಗುಣ ಅದು ನನ್ನ ಮೈನ ಸಹಜವಾದ ಗುಣವಾಗಿರ್ಬೋದು, ತತ್ಕಾಲದಲ್ಲಿ ನಾನು ವೃದ್ಧಿಪಡಿಸ್ಕೊಂಡಿದ್ದಾಗಿರ್ಬೋದು. ನಾನು ರಾಜಸ ವ್ಯಕ್ತಿಯಾಗಿ ಬಂದಿದ್ದೀನಿ, ಆ ಕಾರಣದಿಂದ ನನಗೆ ಆಸೆ ಜಾಸ್ತಿ ಇರುತ್ತೆ. ಇದು ಇಲ್ಲ, ನಾನು ನನ್ನ ನಡೆನುಡಿಗಳಿಂದ ರಜೋಗುಣ ವೃದ್ಧಿಯಾಗುವಂತೆ ನಾನು ಮಾಡ್ಕೊಂಬಿಟ್ಟಿದ್ದೀನಿ. ರಾಜಸ ಆಹಾರ 10 ವರ್ಷದಿಂದ ಬಳಸ್ತಾ ಇದ್ದೀನಿ, ರಜೋಗುಣ ಜಾಸ್ತಿ ಆಗುತ್ತೆ. ರಾಜಸ ವ್ಯಕ್ತಿಗಳ ಸ್ನೇಹ ತುಂಬ ಜಾಸ್ತಿ ನನಗೂ ಆ ರಜೋಗುಣ ಬರುತ್ತೆ. ರಾಜಸವಾದ ಯಾವುದೋ ವೃತ್ತಿಯನ್ನು ನಾನು ಮಾಡ್ತೀನಿ, ರಜೋಗುಣ ಬರುತ್ತೆ. ಹೀಗೆ ಒಂದು ಸ್ವಲ್ಪ ಮಟ್ಟಿಗೆ ಹಾಗೂ ವೃದ್ಧಿ ಆಗುತ್ತೆ. ಇದು ಈ ರಜೋಗುಣ ಒಂದು ಕಡೆಯಲ್ಲಿ ಕಾಮವನ್ನು ಕೊಟ್ಟರೆ ಇನ್ನೊಂದು ಕಡೆಯಲ್ಲಿ ಕ್ರೋಧವನ್ನು ಕೊಡುತ್ತೆ ಅಂತ. ಕ್ರೋಧ ಯಾವಾಗ ಬರುತ್ತೆ ಅಂದರೆ ಒಂದು ಆಸೆ ನನಗೆ ಹುಟ್ಕೊಂಡಿದೆ, ಅದು ಕಾಮ. ಆ ಕಾಮನ ನಾನು ಈಡೇರಿಸ್ಕೊಳ್ಬೇಕು ಅಂತ ಬಯಸೋದು ಸಹಜ. ಹಾಗೆ ಈಡೇರಿಸ್ಕೊಳ್ಳೋಕ್ಕೆ ಅಂತ ಹೊರಟಾಗ ಯಾರ್ಯಾರು ಇದಕ್ಕೆ ವಿರೋಧಿಸ್ತಾರೋ ಅವರೆಲ್ಲರನ್ನು ಕಂಡ್ರು ದ್ವೇಷ ಶುರುವಾಗುತ್ತೆ. ಯಾರ್ಯಾರು ದ್ವೇಷಿಸಬಹುದು ಅಂತ ಅನಿಸುತ್ತೋ ಅವ್ರು ಕಂಡ್ರೆ ದ್ವೇಷ ಶುರುವಾಗ್ಬಿಡುತ್ತೆ. ಅವ್ರು ನಮ್ಮ ಎದುರಿಗೆ ಬಂದು ದ್ವೇಷ ವ್ಯಕ್ತಪಡಿಸದೇ ಹೋದರೂ ನಮ್ಮ ಮನಸ್ಸಿಗೆ ಅನಿಸ್ಬಿಟ್ರೆ ಸಾಕು,
ನನ್ನ ಈ ಆಸೆಗೆ ಅವರು ಬೆಂಬಲಿಸುವುದಿಲ್ಲ ಅಂತ ಕಂಡು ಕೂಡಲೇ ಅವ್ರ ಜೊತೆ ಮಾತುಕತೆ ಕಡಿಮೆ ಆಗುತ್ತೆ, ಅವ್ರು ಹೇಳಿದ ಮಾತನ್ನು ಕೇಳುವಂಥದ್ದು ದೂರ ಆಗುತ್ತೆ. ಯಾವುದಾದ್ರೂ ರೀತಿಯಲ್ಲಿ ವಿದ್ರೋಹದ ನಡೆ ಶುರುವಾಗ್ಬಿಡುತ್ತೆ. ಅದರಿಂದ ಕ್ರೋಧ ಅನ್ನೋದು ಎಲ್ಲಿ ಹುಟ್ಟುತ್ತೆ ಅಂತ ಕೇಳಿದ್ರೆ, ನನ್ನ ಆಸೆಗಳಿಗೆ, ನನ್ನ ಕಾಮಕ್ಕೆ ಎಲ್ಲೆಲ್ಲಿ ವಿರೋಧಗಳು ಕಂಡು ಬರುತ್ತೋ ಅದೆಲ್ಲದರ ಬಗ್ಗೆ ನನಗೆ ಕ್ರೋಧ ಹುಟ್ಕೊಳ್ಳುತ್ತೆ. ಇವೆರಡೂ ಜೊತೆಗೆ ಸಂಚಾರ ಮಾಡುವಂಥವುಗಳು ಕಾಮಕ್ರೋಧಗಳು. ಒಂದಿದ್ದರೆ ಇನ್ನೊಂದು ಇದೆ ಅಂತಲೇ ಅರ್ಥ. ಅದಕ್ಕೆ ನನಗೆ ಕ್ರೋಧ ಮಾತ್ರ ಇದೆ ಸ್ವಾಮಿ, ಕಾಮ ಇಲ್ಲ ಅಂತೇಳಿದರೆ ಆ ಬಗ್ಗೆ ಸ್ವಲ್ಪ ಕಾಮ ಇಟ್ಟು ಮಾತಾಡ್ಕೋ, ಇಲ್ಲ ಸ್ವಲ್ಪ ಕಾಮಾಗಿ ಪರಿಶೀಲಿಸಿ ಮಾತಾಡು ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಕ್ರೋಧ ಅನ್ನೋದು ಮರಿ, ಅಪ್ಪ ಇಲ್ಲದೆ ಮರಿ ಹಾಕೋಕ್ಕಾಗಲ್ಲ. ಅದು ಒಬ್ಬ ಅಪ್ಪ ಇರಲೇಬೇಕು. ಯಾರೋ ಒಂದು ಕೇಳಿದ್ರೆ ಕಾಮ ಇದ್ದಾನೆ, ನಿಂಗೆ ಕಾಣಿಸ್ತಾ ಇಲ್ಲ, ಮರೇಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾನಪ್ಪ ಅಂತ ಹೇಳಬೇಕಾಗತ್ತಂತೆ. ತಮಾಷೆ ಹೇಳ್ತಾರಲ್ಲ, ಯಾರೋ ಒಬ್ಬ ಹೇಳ್ದ, ಕಾಶಿಗೆ ಹೋಗಿ ಏನು ಬಿಟ್ಟು ಬಂದ್ಯೋ ಅಂದರೆ ಕೋಪ ಬಿಟ್ಟು ಬಂದೆ ಅಂತ. ನಿಜವಾಗ್ಲೂ ಒಳ್ಳೆಯದು. ಯಾರ್ಯಾರೋ ಏನೇನೋ ಬಿಟ್ಟು ಬರ್ತಾರೆ, ಹಪ್ಪಳ ಬಿಟ್ಟು ಬರ್ತಾರೆ, ಯಾರೋ ಸಂಡಿಗೆ ಬಿಟ್ಟು ಬರ್ತಾರೆ, ಕೆಲವರು ಬಾಳಕ ಬಿಟ್ಟು ಬರ್ತಾರೆ, ಯಾರೋ ಇನ್ಯಾವುದೋ ಸಿಹಿ ಪದಾರ್ಥ ಬಿಟ್ಟು ಬರ್ತಾರೆ, ಏನೇನೋ ಬಿಟ್ಟು ಬರ್ತಾರೆ. ಅದಕ್ಕಿಂತ ಇದು ತುಂಬ ಶ್ರೇಷ್ಠವಾದ್ದಲ್ವ. ಯಾಕೆಂದರೆ ಅಲ್ಲಿ ಹೇಳ್ತಾರೆ ಕೆಲವು ಸಂದರ್ಭದಲ್ಲಿ, ನೀವು ಗಯೆಗೆ ಹೋದರೆ, ಪ್ರಯಾಗಕ್ಕೆ ಹೋದರೆ ಹೇಳ್ತಾರೆ, ತುಂಬ ಮುಖ್ಯವಾಗಿ ಕಾಮಕ್ರೋಧಗಳನ್ನು ಬಿಡಬೇಕು. ಅದಕ್ಕೆ ಟ್ರೈನಿಂಗಿಗೋಸ್ಕರ ಒಂದು ತರಕಾರಿ ಬಿಡು, ಒಂದು ಹಣ್ಣು ಬಿಡು, ಒಂದು ಸಿಹಿ ತಿಂಡಿ ಬಿಡು ಅಂತ ಹೇಳ್ತಾರೆ ಪಾಪ ಅವ್ರೂ. ಇವನು ಅಷ್ಟೆಲ್ಲ ಕೇಳಿದ ಮೇಲೆ ಇವನಿಗೆ ಅನ್ನಿಸ್ತು, ಹಾಗಿದ್ರೆ ನಾನು ಯಾಕೆ ತಿಂಡಿ ಬಿಡಬೇಕು, ತರಕಾರಿ ಯಾಕೆ ಬಿಡಬೇಕು, ಅದಕ್ಕೆ ಬದಲಿಗೆ ನಾನು ಕ್ರೋಧ ನಂಗೆ ತುಂಬ ಬಾಧಿಸೋದು, ಕ್ರೋಧ ಬಿಟ್ಬಿಟ್ಟಿದ್ದೀನಿ ಅಂತ. ವಾಪಸ್ ಬಂದ, ಏನು ಬಿಟ್ಟು ಬಂದ್ಯೋ ಅಂತ ಕೇಳಿದ್ರು ಯಾರು. ನಾನು ಕ್ರೋಧ ಬಿಟ್ಟು ಬಂದೆ. ಕ್ರೋಧ ಬಿಟ್ಟು ಬಂದ್ಬಿಟ್ಯಾ, ಭಲೆ 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 ಭಲೆ, ನಿಜವಾಗ್ಲೂ ನೀನು ಖಂಡಿತ ಏನೇನೋ ಹೇಳಬೇಡ ನೀನು, ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಿ, ಬಿಟ್ಟು ಬಂದಿದ್ದೀನಿ ಅಂತ ಹೇಳೋದು ಗೊತ್ತಾಗಲ್ವ ನಿಮಗೆ ಅಂತ ಒಂದು ಸರಿ ಸಿಟ್ಟು ಬಂದೋಯ್ತು ಪೂರ್ತಿ. ಗೊತ್ತಾಯ್ತು ಈಗ ಅಂತಂದು, ಬಿಟ್ಟು ಬಂದಿದ್ದೀನಿ ಚೆನ್ನಾಗಿ ನೀನು ಅಂತ. ಅಂದರೆ ಬಿಟ್ಟು ಬರೋಕ್ಕಾಗಲ್ಲ. ಅದು ಯಾಕೆ ಬಿಟ್ಟು ಬರೋಕ್ಕಾಗಲ್ಲ ಅಂದರೆ, ಕಾಮ ಒಳಗಡೆ ತುಂಬಿದೆ, ಹಾಗಿರುವ ಕ್ರೋಧ ಹೆಂಗೆ ಬಿಡೋಕ್ಕಾಗತ್ತೆ? ಅದು ಕಾಮನೇ ಬಿಟ್ಟಿದ್ದೀನಿ ಅಂತಂದರೆ ಕ್ರೋಧಕ್ಕೆ ಇನ್ನು ಅವಕಾಶ ಇರಲ್ಲ. ಅದು ಹಾಗಾದರೂ ಬೇಕಾದ ಕ್ರೋಧ ತಂದ್ಕೋಬೇಕಾಗತ್ತಂತೆ. ಅದು ಬೇರೆ. ರಾಮಂಗೂ ಇತ್ತು ಕೋಪ, ಆದರೆ ಅವನು ಬೇಕಾದಾಗ ತಂದುಕೋತಾ ಇದ್ದ ಕ್ರೋಧವನ್ನು. ಕ್ರೋಧ ಅವನನ್ನು ಆಳ್ತಾ ಇರಲಿಲ್ಲ, ಅವನು ಕ್ರೋಧವನ್ನು ಆಳ್ತಾ ಇದ್ದ. ಹಾಗಿರಬೇಕದು, ತಪ್ಪಲ್ಲ ಅದು. ಇದರಲ್ಲಿ ಕಾಮ ಇದೆಯಲ್ಲ, ಇದು ಮಹಾಶನಃ ಅಂತ. ಕ್ರೋಧ ಇದೆಯಲ್ಲ, ಅದು ಮಹಾಪಾಪ್ಮ. ಎರಡರಲ್ಲೂ ಎರಡೂ ಧರ್ಮ ಇದೆ. ಅದರಲ್ಲೂ ಆದರೆ ಒಂದರಲ್ಲಿ ಒಂದು ಜಾಸ್ತಿ ಅಂತ ಹೇಳ್ಬೋದು. ಕಾಮ ಮಹಾಶನಃ ಅಂದರೆ ಏನಪ್ಪ ಅಂದರೆ, ಅದಕ್ಕೆ ಎಷ್ಟು ಆಹಾರ ಕೊಟ್ಟರು ಸಾಕು ಅಂತಲೇ ಅನಿಸಲ್ಲ ಅದಕ್ಕೆ ಅಂತ. ಇವತ್ತೊಂದು ಒಳ್ಳೆ ತಿಂಡಿ ತಿನ್ನಬೇಕು ಅಂತ ಅನಿಸಿತ್ತು, ಏನೋ ಮನೆಯಲ್ಲಿ ಒತ್ತಾಯ ಮಾಡಿ ಮಾಡಿಸ್ಕೊಂಡೆ. ಮುಗೀತಾ ಅಂತ ಕೇಳಿದ್ರೆ ಮುಗಿಲಿಲ್ಲ. ಸಾಯಂಕಾಲಕ್ಕೆ ಬೇರೆ ಇನ್ನೊಂದು ಬೇಕು ಅಂತ ಅನಿಸುತ್ತೆ. ಆಯಿತು, ನಿನ್ನೆ ಯಾವುದೋ ಒಂದು ತಿಂಡಿ ಆಯಿತು, ಇನ್ನೊಂದು ತಿಂಡಿ ಎಲ್ಲಾಯಿತು, ಇವತ್ತು ಯಾಕೆ ಮಾಡಬಾರ್ದು ಅಂತ ಮಾರನೇ ದಿವಸ ಮತ್ತೆ ಕೇಳುತ್ತೆ ಅಲ್ವಾ. ಎಷ್ಟು ಕೊಟ್ಟರು ಮುಕ್ತಾಯ ಆಗುತ್ತೆ ಹೇಳಿ? ಎಷ್ಟು ಕೊಟ್ಟರು ಮುಕ್ತಾಯ ಆಗಲ್ಲ, ಎಷ್ಟು ದಿವಸ ಕೊಟ್ಟರು ಮುಕ್ತಾಯ ಆಗಲ್ಲ. ಹೋಗಲಿ, ಈ ಜನ್ಮಕ್ಕೆ ಮುಕ್ತಾಯ ಆಗಿಬಿಡುತ್ತೆ ಅಂದರೆ ಇಷ್ಟು ವರ್ಷ ನೀನು ಆ ಕಾಮನ್ನು ಬೆಳೆಸ್ಕೊಂಬಂದು ಮುಂದಿನ ಜನ್ಮಕ್ಕೆ ಅದು ಎಲ್ಲಿಗೆ ಹೋಗಬೇಕು ಪಾಪ? ಸಾಕಿದ ನಾಯಿ ಅಂತ ತಮಾಷೆ ಹೇಳೋದುಂಟು. ಒಂದು 3 ತಿಂಗಳು ನಾಯಿ ಪ್ರೀತಿಯಿಂದ ಸಾಕ್ಬಿಟ್ಟು ಆಮೇಲೆ ನೀನು ಬರಬೇಡ ಮನೆಗೆ ಅಂತ ಹೇಳಿದರೆ ಎಲ್ಲಿ ಹೋಗುತ್ತೆ ಪಾಪ ಅದು? ನೀನು ಎಲ್ಲರೂ ಹೋಗಿ ಅದು ಬಿಟ್ಟು ಬಂದರೆ, ಅದು ನೀನು ಬಿಟ್ಟು ಬರೋಕ್ಕಿಂತ ಮುಂಚೆ ನಿಮ್ಮ ಮನೆಗೆ ಬಂದು ಹಾಜರಾಗಿರುತ್ತೆ, ನಾನು ಇದೀನಿ ಅಂತ ಭಾಳ ಅಲ್ಲಾಡಿಸುತ್ತೆ ಅದು. ಏಕೆಂದರೆ ಅದು ಹಾಗೆ ಅಂಟ್ಕೊಂಬಿಟ್ಟಿದೆ. ಅದು ಹಾಗೆ ಕಾಮನು ಸಹ ನಾನು ಬಿಡ್ತೀನಿ ಅಂದರೆ ಅದು ಬಿಡೋಕ್ಕೆ ರೆಡಿ ಇಲ್ಲ, ಅದು ಹಾಗಾಗ್ಬಿಡುತ್ತೆ. ಅದರಿಂದ ಆ ಕಾಮಕ್ಕೆ ಯಾವತ್ತೂ ಮುಕ್ತಾಯ ಇಲ್ಲ. ಅವಿಷಾ ಕೃಷ್ಣವರ್ತಮೇವ ಭೂಯ ಏವ ಅಭಿವರ್ಧತೆ. ಅಗ್ನಿಗೆ ತುಪ್ಪ ಹಾಕಿದ್ರೆ ಆರೋಗ್ಬಿಡ್ತಾನೆ ಅಂತ ನಾನು ಅಂದ್ಕೊಂಡ್ರೆ, ಬರ್ತಿ ತುಪ್ಪ ಇದು ಹೊತ್ತು ಹಾಕಿ ಆರೋಗಿಸ್ಬಿಡ್ತೀನಿ ಅಂತಂದರೆ ಮತ್ತಷ್ಟು ತುಪ್ಪನೇ ಬಳಸ್ಕೊಂಡು ದೊಡ್ಡದಾಗಿ ಬೆಳೆಯುತ್ತದು. ಅದನ್ನ ಒಂದು ಆಸೆ ಈಡೇರಿಸಿದ್ಯಾ ನೀನು, ಅದು ಸಾಕು, ಇನ್ನೊಂದು ಆಸೆ ಬೆಳೆಸೋದಕ್ಕೆ ಅದೇ ಮೂಲ ಕಾರಣ ಆಗುತ್ತೆ. ಅದರಿಂದ ಕಾಮವನ್ನು ಗೆಲ್ಲಬೇಕಾದಂಥದ್ದು ಕರ್ತವ್ಯ. ಆದರೆ ಸುಲಭ ಸಾಧ್ಯವಾದ ಕೆಲಸ ಅಲ್ಲ, ಅದಕ್ಕಾಗಿ ದೊಡ್ಡ ಪ್ರಯತ್ನ ಪಡಬೇಕಾಗತ್ತೆ. ಇದು ಮಹಾಶನಃ. ಅಶನ ಅಂದರೆ ಆಹಾರ ಅಂತ, ಮಹಾಶನಃ ಅಂದರೆ ಇದಕ್ಕೆ ದೊಡ್ಡ ಆಹಾರ ಇದೆ ಅಂತ. ಅಂದರೆ ಎಷ್ಟು
ಕೊಟ್ಟರು ಆಸೆಗೆ ಸಾಕಾಗಲ್ಲ, ಮತ್ತಷ್ಟಿದೆ ಕೊಡೋಕ್ಕೆ, ಹುಡ್ಕೊಳ್ಳುತ್ತೆ, ಅದಾಗಲಿಲ್ಲ ಇದಾಗಲಿಲ್ಲ ಅಂತ. ಅದರಿಂದ ಮಹಾಶನಃ. ಇನ್ನು ಕ್ರೋಧ ಇದೆಯಲ್ಲ, ಅದು ಹೇಗೆ ಅಂತ ಕೇಳಿದ್ರೆ ಪಾಪಿ, ಅದು ಸಾಮಾನ್ಯ ಪಾಪಿ ಅಲ್ಲ, ಇದಕ್ಕೆ ದೊಡ್ಡ ಪಾಪಿ ಇನ್ನೊಂದಿಲ್ಲ ಅಂತ ಅರ್ಥ. ಮಾಡಬಾರ್ದು ಕೆಲಸ ಎಲ್ಲ ಮಾಡಿಬಿಡುತ್ತೆ ಅದು. ನಮ್ಮ ಭಾರತ ದೇಶದ ಚರಿತ್ರೆಯಲ್ಲಿ ರಾಜರ ಕಥೆ ಎಷ್ಟೋ ಸಂದರ್ಭದಲ್ಲಿ ಕೇಳ್ತೀವಿ. ತಂದೆಯನ್ನು ಸೆರೆಮನೆಗೆ ಹಾಕಿ ಮಗ ಪೀಠವನ್ನು ಹತ್ತದ, ಸಿಂಹಾಸನವನ್ನು ಏರ್ದ ಅಂತ. ಅದೇ ರೀತಿಯಾಗಿ ಆಸ್ತಿಗೆ ಹೊಡ್ಕೊಂಡ್ರು ಅನ್ನೋ ರೀತಿಯ ಸಮಾಚಾರ ಕೇಳ್ತೀವಿ. ಮಹಾಭಾರತದಲ್ಲೇ ನೋಡ್ತೀವಿ ನಾವು. ಆಸ್ತಿಗೆ ಒಂದು ದೊಡ್ಡ ಯುದ್ಧ ನಡೀತು. ಕೌರವರು ತಮ್ಮ ದುಷ್ಟತನವನ್ನು ಮೆರೆಸಿದರು ಬಹಳ ದೊಡ್ಡ ಮಟ್ಟಕ್ಕೆ. ಅವರಿಗೆ ಹದ ಹಾಕಲೇಬೇಕಾಗಿತ್ತು ಅಂಥ ಸ್ಥಿತಿ. ಆಗ ಯುದ್ಧ ಘೋಷಣೆ ಮಾಡಿ ಸಂಹಾರ ಮಾಡಲೇಬೇಕಾಗಿ ಬಂತು. ಅದೆಲ್ಲ ಏನದು ಅಂತ ಕೇಳಿದ್ರೆ ಭೀಕರವಾದ ಆಸೆಯ ಪರಿಣಾಮ ಇದು. ಅದು ಎಂಥ ಆಸೆ, ಸಲ್ಲದ ಆಸೆಗಳು. ಹಾಗಾಗಿ ಕಾಮಶಾಸ್ತ್ರ ಆಸೆಯನ್ನು ಕುರಿತು ಮಾತನಾಡುವಾಗ ಸಹಜ ಕಾಮ, ಕೃತ್ರಿಮ ಕಾಮ ಅಂತ ಎರಡು ವಿಭಾಗ ಮಾಡುತ್ತೆ. ಸಹಜ ಕಾಮ ಅಂದರೆ ನಾನೊಬ್ಬ ಮನುಷ್ಯನಾಗಿ ಹುಟ್ಟಿದ್ದೀನಿ ಅಂತಂದಾಗ ಕೆಲವು ಹುಟ್ಟಿನ ಗುಣವಾಗಿ ಕೆಲವು ಆಸೆಗಳು ಬರುತ್ತೆ. ಯಾವುದೋ ಹೊತ್ತಿನಲ್ಲಿ ನಾನೇನೋ ಆಹಾರ ತಿನ್ನಬೇಕು ಅಂತ ಅನಿಸಿದರೆ ಅಲ್ಲೊಂದು ಆಸೆ ಅದು. ಅದು ದೇಹ ಉಳ್ಳವನಿಗೆ ಎಲ್ಲರಿಗೂ ಇರಲೇಬೇಕಾದಂಥ ಒಂದು ಆಸೆ ಅದು. ನಾನು ಸ್ವಲ್ಪ ಒಳ್ಳೆ ಗಾಳಿನ ಸೇವಿಸಬೇಕು ಅಂತ ಅನ್ನಿಸ್ತಾ ಇದೆ, ಯಾಕೋ ಉಸಿರು ಕಟ್ಟದ ಹಾಗೆ ಆಗ್ತಾಯಿದೆ ಅಂತಂದರೆ ಇದು ಆಸೆ, ಇದನ್ನು ಬಿಡು ಅಂತ ಹೇಳಿದ್ರೆ ಬದುಕೋಕ್ಕಾಗಲ್ಲ. ಅವನಿಗೆ ಆಕ್ಸಿಜನ್ ಸಿಗ್ತಾಯಿಲ್ಲ, ಒಳಗಡೆ ಎಲ್ಲ ಕೂತಿದ್ದಾನೆ, ಹಿಂಸೆ ಆಗ್ತಾಯಿದೆ. ನನಗೆ ಆಸೆ ಆಗುತ್ತಿದೆ, ಗಾಳಿಗೆ ಹೋಗಬೇಕು ಅಂದರೆ ಆಸೆಯೇ ದುಃಖಕ್ಕೆ ಕಾರಣ, ಆಸೆಯನ್ನು ಬಿಡು, ಪ್ರಾಣವನ್ನೇ ಬಿಡುತ್ತೇನೆ ಅನ್ನೋ ಪರಿಸ್ಥಿತಿ ಅದು. ಅದರಿಂದ ಅದಕ್ಕೇನಂತ ಕರಿಬೇಕು? ಸಹಜವಾದ ಆಸೆ. ಬದುಕಿರಬೇಕಾದ್ರೆ ಗಾಳಿ ಬೇಕೇ ಬೇಕು, ಬದುಕಿರಬೇಕಾದ್ರೆ ಆಹಾರ ಬೇಕೇ ಬೇಕು, ಬದುಕಿರುವಾಗ ನೀರು ಬೇಕೇ ಬೇಕು. ಅದೇ ತರಹ ಇನ್ನೂ ಒಂದಷ್ಟು ಇರ್ಬೋದು, ಇದೆ. ಅವುಗಳೆಲ್ಲ ಸಹಜ ಕಾಮಗಳು. ಅದನ್ನು ಪಡ್ಕೊಳ್ಳೋಕೆ ಬೇಕಾಗುವಂಥ ಪ್ರಯತ್ನ ಪಡೋದೇ ಕರ್ತವ್ಯವಾಗಿದೆ. ಅದು ಎಲ್ಲಿವರೆಗೆ ಅಂತ ಕೇಳಿದ್ರೆ ಉದ್ದೇಶ ಪೂರ್ತಿಯಾಗುವವರೆಗೆ. ತುದಿ ತಲುಪಾಯಿತು, ಜೀವನದಲ್ಲಿ ಏನನ್ನು ನೋಡಬೇಕು ಆ ಸತ್ಯವನ್ನು ನೋಡಾಯಿತು ಅಂತಂದಾಗ ಆ ಸಹಜ ಕಾಮದ ಬಗ್ಗೆಯೂ ಏನೂ ಆಸೆ ಇಲ್ಲ. ಅದು ಸಿಕ್ಕಿದ್ರೆ ಎಷ್ಟು ಬಿಟ್ಟರೆ ಎಷ್ಟು. ದೇಹ ಮುಂದಿನ ಕ್ಷಣಕ್ಕೆ ಬಿದ್ದು ಹೋಗುತ್ತೆ ಅಂದರೆ ಬಿದ್ದು ಹೋಗಲಿ. ದೇಹ ಇದ್ದಿದ್ದರಿಂದ ಏನು ಸಾಧನೆ ಮಾಡಬೇಕು ಅದು ಮಾಡಾಗೋಯ್ತು. ನಾನು ದೇಹ ಇದ್ದಿದ್ದರಿಂದ ಏನು ಸಾಧನೆ ಮಾಡಬೇಕು? ಸಂಸಾರ ಸಾಗರವನ್ನು ದಾಟಬೇಕು, ಭವಬಂಧನವನ್ನು ಕಳ್ಕೋಬೇಕು, ಹುಟ್ಟು ಸಾವುಗಳ ಚಕ್ರದಿಂದ ಹೊರಗಡೆ ಬರಬೇಕು. ಹೀಗೆಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಹೇಳೋದಿದೆ. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ತನ್ನೊಳಗಡೆ ಇರೋ ಬೆಳಕನ್ನು ಕಂಡಾಗ, ಜ್ಞಾನವನ್ನು ಪಡೆದಾಗ ಮುಂದಕ್ಕೆ ಮೋಕ್ಷ ಸಿಗುತ್ತೆ ಅಂತ. ಅದನ್ನು ಪಡೆದಾಗ ಆಗೋಯ್ತು ಅಂತಂದಾಗ ಅದನ್ನು ಇನ್ನು ಮುಂದೆ ಸಹಜ ಕಾಮವೋ ಕೃತ್ರಿಮ ಕಾಮವೋ ಯಾವುದು ನನಗಿಲ್ಲ, ಮುಂದಿನ ಕ್ಷಣಕ್ಕೆ ಹೋಗಬೇಕಾಗಿ ಬರುತ್ತೆ ಅಂದರೆ ಸಿದ್ಧವಾಗಿದ್ದೀನಿ ಹೋಗೋದಕ್ಕೆ ಅನ್ನೋ ರೀತಿಯ ಸ್ಥಿತಿ ಉಟ್ಕೊಳುತ್ತೆ. ಒಂದು ಕ್ರೋಧ ಅನ್ನೋದು ಪಾಪ, ಅತ್ಯಂತ ಭೀಕರವಾದ ಪಾಪಗಳನ್ನೆಲ್ಲ ಮಾಡಿಬಿಡುತ್ತೆ. ಆಸ್ತಿಗಾಗಿ ಹೊಡೆದಾಟ ಅನ್ನೋ ವಿಷಯವನ್ನೇ ಎತ್ಕೊಂಡೆ. ಇನ್ನು ಬೇರೆ ಬೇರೆ ರೀತಿಯಾದ ವರ್ಣನೆಗಳನ್ನು ಹರ್ಷ ಸಾಹಿತ್ಯದಲ್ಲಿ ನಾನಾ ರೂಪದಲ್ಲಿ ಮಾಡಿದ್ದಾರೆ. ಮಾತರಂ ಪಿತರಂ ಪುತ್ರಂ ಭ್ರಾತರಂ ವಾ ಸುಹೃತ್ತಮಂ ಲೋಭಾವಿಷ್ಟೋ ನರೋ ಹಂತಿ ಸ್ವಾಮಿನಂ ವಾ ಸಹೋದರಂ. ಯಾರೋ ಒಬ್ಬನಿಗೆ ಆಸೆ ತುಂಬ ಜಾಸ್ತಿಯಾಗಿದೆ ಅಂದರೆ ಆಗ ಮಾಡಬಾರ್ದು ಅಷ್ಟೂ ಕಾರ್ಯವನ್ನು ಮಾಡ್ತಾನೆ ಅಂತ. ಆ ಕಾರ್ಯ ಮಾಡುವಾಗ ಜೊತೆಗೆ ಕ್ರೋಧವೂ ಸೇರಿಕೊಂಡೇ ನಡೆಯುತ್ತೆ. ಅದರಿಂದ ಇದು ಕ್ರೋಧದ ಫಲವೂ ಹೌದು, ಕಾಮದ ಫಲವೂ ಹೌದು. ಮಾತರಂ ಪಿತರಂ ಪುತ್ರಂ, ತನ್ನ ತಾಯಿ ಆಗಿರ್ಬೋದು. ತಾಯಿ ಇರೋದ್ರಿಂದ ಇಷ್ಟೆಲ್ಲ ನಂಗೆ ತೊಡಕಾಗ್ತಾಯಿದೆ ಅಂದರೆ ತಾಯಿನ ಸಂಹಾರ ಮಾಡ್ಬೋಣ ಅನ್ನೋ ಬುದ್ಧಿ. ಪಿತರಂ ತಂದೆ ಬಗ್ಗೆ, ಪುತ್ರಂ ತನ್ನ ಮಗ. ಇವನು ಮಗ ಇದ್ದಾನೆ ಅಂತಾದರೆ ನಂಗೆ ಬಹುಶಃ ಇನ್ನು ಸ್ವಲ್ಪ ಕಾಲದಲ್ಲೇ ಸಿಂಹಾಸನ ಕಳಚಿ ಹೊರಟೋಗುತ್ತೆ ಅಂತಂದರೆ ಈ ಮಗನನ್ನು ಸಂಹಾರ ಮಾಡಿದರೆ ಇನ್ನು 50 ವರ್ಷ ನಾನು ಸಿಂಹಾಸನಾರೂಢನಾಗಿರ್ಬೋದು ಅಂತ ಆಲೋಚನೆ ಮಾಡುವಂಥ ಬುದ್ಧಿ ಹುಟ್ಕೋಬೋದು. ಭ್ರಾತರಂ ಸಹೋದರ, ಇವನು ಬದುಕಿದ್ದಾನೆ ಅಂದರೆ ಆಸ್ತಿಲಿ ಪಾಲು ಕೇಳ್ತಾನೆ ಮುಂದೆ. ಇವನು ಕೇಳದೆ ಹೋದರೂ ನಾಳೆ ಒಬ್ಬಳು ಕೈ ಹಿಡಿದು ಬರ್ತಾಳೆ ಅವನಿಗೆ, ಅವಳು ಬಿಡೋಲ್ಲ. ಆಗ ನಾನು ಪಾಲು ಕೊಡಬೇಕಾಗಿರುತ್ತೆ. ಅವನೇ ಇಲ್ಲ ಅಂತ ಆಗಿಬಿಟ್ರೆ ಪೂರ್ತಿ ಆಸ್ತಿ ನಾನು ತಾನೇ ಅಧಿಕಾರಿ ಹುಟ್ಕೊಳ್ಳುತ್ತೆ. ಸುಹೃತ್ ತಮಂ,
ಸುಹೃತ್, ಒಳ್ಳೆಯ ಹೃದಯ ಇದ್ದವನು ಮಿತ್ರ, ಅವನು ಸುಹೃತ್ ಆಗ್ತಾನೆ, ಮಿತ್ರ. ಅಂಥವ್ರು 10 ಜನ ಇದ್ದರೆ ಅದರಲ್ಲಿ ಶ್ರೇಷ್ಠನಾದವನು ಸುಹೃತ್ತಮ, ಶ್ರೇಷ್ಠನಾದ ಮಿತ್ರ, ಅವನೂ ಸಹ ಸಂಹಾರ ಮಾಡುವಂಥ ಬುದ್ಧಿ ಉಟ್ಕೊಳ್ಳುತ್ತೆ. ಲೋಭಾವಿಷ್ಟೋ ನರಹಂತಿ ಸ್ವಾಮಿನಂವ ಸಹೋದರಂ. ಒಬ್ಬ ಅತಿ ಆಸೆಗೆ ತುತ್ತಾಗಿರುವಂಥ ಆ ವ್ಯಕ್ತಿ ತನ್ನ ಸ್ವಾಮಿಯನ್ನೂ ಸಂಹಾರ ಮಾಡ್ಬೋದು. ತನಗೆ ಅನ್ನ ಹಾಕಿ ಕಾಪಾಡಿದಾನೆ, ಅವನು ನನಗೆ ಒಡೆಯ, ನಾನು ಅವನಿಗೆ ದಾಸ ಅಂತಿದ್ದಾಗ ಅಲ್ಲಿ ಸ್ವಾಮಿಯನ್ನು ಚೆನ್ನಾಗಿ ನೋಡ್ಕೋಬೇಕಾದ ಜವಾಬ್ದಾರಿ ಇತ್ತು. ಅದನ್ನು ಮರೆತು ಸ್ವಾಮಿಯನ್ನೂ ಸಂಹಾರ ಮಾಡ್ತಾನೆ. ಅದೇ ರೀತಿಯಲ್ಲಿ ಸಹೋದರನ್, ತನ್ನ ಒಡ ಹುಟ್ಟಿದವನು, ಅವನ್ನೂ ಸಂಹಾರ ಮಾಡ್ತಾನೆ. ಇದೆಲ್ಲವೂ ಘಟಿಸುತ್ತೆ. ಅದರಿಂದ ಕಾಮಕ್ರೋಧಗಳು ಅತ್ಯಂತ ಭಯಂಕರವಾದದ್ದು. ವಿದ್ಯೇನಂ ಇಹ ವೈರಿಣಂ, ವಿದ್ಯೇನಂ ಇಹ ವೈರಿಣಂ, ಇವನನ್ನು ಶತ್ರು ಎಂಬುದಾಗಿ ತಿಳ್ಕೊ ಅಂತ ಅರ್ಥ. ಧೂಮೇನ ಆವ್ರಿಯತೆ ವನ್ಹಿ ಯಥಾ ದೃಶೋ ಮಲೇನ ಚ ಯಥೋಲ್ಬೇನ ಆವೃತೋ ಗರ್ಭ ತಥಾ ತೇನೇದಮಾವೃತಂ. 38ನೇ ಶ್ಲೋಕ. ಯಥಾ ಹೇಗೆ ವನ್ಹಿ ಬೆಂಕಿಯು ಧೂಮೇನ ಆವ್ರಿಯತೆ ಹೊಗೆಯಿಂದ ಮುಚ್ಚಲ್ಪಡುತ್ತದೆಯೋ, ಆವರಿಸಲ್ಪಡುತ್ತದೆಯೋ, ಯಥಾ ಹೇಗೆ ಆದರ್ಶ ಕನ್ನಡಿಯು ಮಲೇನ ಚ ಕೊಳಕಿನಿಂದ ಮಲದಿಂದ ಮುಚ್ಚಲ್ಪಡುತ್ತದೆಯೋ, ಯಥಾ ಹೇಗೆ ಗರ್ಭವು ಉಲ್ಬೇನ ಒಂದು ಪೊರೆಯಿಂದ ಆವರಿಸಲ್ಪಡುತ್ತೋ, ಮುಚ್ಚಲ್ಪಡುತ್ತೋ, ತಥಾ ಹಾಗೆಯೇ ಇದಂ ಅಂದರೆ ಈ ಜ್ಞಾನವೆಂಬುದೂ ಸಹ ತೇನ ಆ ಕಾಮದಿಂದ ಆವೃತವಾಗುತ್ತೆ. ಅಂದರೆ ನನ್ನೊಳಗಡೆ ಇರುವಂತಹ ಒಂದು ಕಾಮ ನನಗೆ ದೊಡ್ಡ ಒಂದು ಆವರಣವನ್ನು ರಚನೆ ಮಾಡಿ ತೊಂದರೆ ಮಾಡ್ತಾಯಿದೆ. ಯಾವುದಕ್ಕೆ ಆವರಣವನ್ನು ರಚನೆ ಮಾಡ್ತಾಯಿದೆ ಅಂದರೆ ನನ್ನೊಳಗಡೆ ಇರುವಂತಹ ಜ್ಞಾನವನ್ನು ಅದು ಮುಚ್ಚಾಕ್ತಾಯಿದೆ. ನನ್ನೊಳಗಡೆ ಇರೋ ಜ್ಞಾನ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಇಲ್ಲಿಗ, ಕೇವಲ ಲೌಕಿಕವಾದ ತಿಳುವಳಿಕೆ ಅಂತ ಅರ್ಥ ಅಲ್ಲ. ನನ್ನೊಳಗಡೆ ಒಂದು ಬೆಳಕು ಬೆಳಗ್ತಾ ಇದೆ, ಅದಕ್ಕೆ ಸತ್ ಚಿತ್ ಆನಂದ ಅನ್ನೋ ಶಬ್ದದಿಂದ ಕರಿತೇವೆ. ಅದು ಸತ್ ಅಂದರೆ ನಿತ್ಯವಾಗಿರುವಂಥದ್ದು, ಚಿತ್ ಅಂದರೆ ಪ್ರಕಾಶಮಯವಾಗಿರುವಂಥದ್ದು, ಆನಂದ ಅಂದರೆ ಆನಂದಮಯವಾಗಿರುವಂಥದ್ದು. ಅದು ನನ್ನೊಳಗಡೆ ಇದ್ಮೇಲೆ ನಂಗೆ ಕಾಣಿಸ್ಬೇಕಲ್ಲ ಅಂದರೆ ಹೌದು, ಖಂಡಿತ ಕಾಣಿಸುತ್ತೆ. ಅದನ್ನು ನೋಡೋಕ್ಕಾಗಿಯೇ ನೀ ಈ ಮೈಯನ್ನು, ಮಾನವ ಶರೀರವನ್ನು ಪಡ್ಕೊಂಬಂದಿದೆಯಾ, ಅದನ್ನು ನೋಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಮೇಲ್ಗಡೆ ಒಂದು ದೊಡ್ಡ ಆವರಣ ಬಂದು ಕೂತ್ಬಿಟ್ಟಿದೆ. ಯಾವುದು ಆವರಣ ಅಂದರೆ ಆಸೆಗಳ ಸರೆಮಾಲೆವೆಂಬ ದೊಡ್ಡ ಆವರಣ. ಅದು ಒಂದು ತೆರೆ, ಆ ತೆರೆ ಒಳಗಡೆ 100 ತೆರೆ ಸೇರ್ಕೊಂಬಿಟ್ಟಿದೆ. ದೇವ್ರ ದರ್ಶನಕ್ಕೆ ಒಂದು ತೆರೆ ಹಾಕಿದ್ದಾರೆ ಅಂದರೆ ತೆರೆ ಒಳಗಡೆ ಸ್ವಲ್ಪ ಬೆಳಕು ಕಾಣಿಸ್ತಾ ಇರುತ್ತೆ, ಒಳಗಡೆ ದೇವರಿದ್ದಾನೆ, ದೀಪ ಬೆಳಗಿಸ್ತಿದ್ದಾರೆ ಅಂತ ಅನಿಸುತ್ತೆ. ಅದೇ ಒಂದು ದಪ್ಪ ತೆರೆ ಬಾಗಿಲು ಮುಂದಕ್ಕೆ ಹಾಕಿ ಆ ಕಡೆಗೆ ಈ ಕಡೆಗೆ ಸರಿದ್ಬಿಟ್ರೆ ಒಳಗಡೆ ಬೆಳಕಿದ್ದೇನೂ ಕಾಣಿಸಲ್ಲ. ಹಾಗೆ ಆಸೆ ಸರಮಾಲೆಯಾಗಿ ಬರ್ತಾ ಇದೆ ಅಂತಂದಾಗ ಅದು 100 ಸಾವಿರಾರು ತೆರೆಗಳಾಗಿಬಿಡುತ್ತೆ. ಈ ತೆರೆಗಳು ಏನು ಮಾಡುತ್ತೆ ಅಂದರೆ ಒಳಗಡೆ ಇರುವಂಥ ಜ್ಞಾನವನ್ನು ಭಗವಂತನನ್ನು ಮುಚ್ಚಿಬಿಡುತ್ತೆ. ಅಂದರೆ ಸದಾ ಕಾಲದಲ್ಲೂ ನನ್ನ ಮನೋಬುದ್ಧಿಗಳು ಆಸೆಯನ್ನು ಹೇಗೆ ಪೂರ್ಣಗೊಳಿಸ್ಕೊಳ್ಳಿ ಅನ್ನೋ ಕಡೆಗೆ ಚಿಂತನೆ ಮಾಡ್ತಾ ಕೂತ್ಕೊಳ್ಳುತ್ತೆ. ಒಳಗೆ ತಿರುಗಿ ನೋಡೋಕ್ಕೆ ಸಿದ್ಧವಾಗಿರೋಲ್ಲ, ಒಳಗೆ ತಿರುಗಿ ನೋಡೋಕ್ಕೆ ಆಗದೇ ಇರುವಂತೆ ಇದು ಒಂದು ದೊಡ್ಡ ಆವರಣವನ್ನು, ತೆರೆಯನ್ನು ರಚಿಸಿಬಿಡುತ್ತೆ. ತಮಾಷೆಗೊಂದು ಸುಭಾಷಿತದ ಮಾತು ಹೇಳ್ತಾರೆ, ಆಶಾನಾಮ ಮನುಷ್ಯಾಣಂ ಕಾಶ್ಚಿದ ಆಶ್ಚರ್ಯ ಶೃಂಖಲ. ಆಸೆ ಅನ್ನೋದು ಮನುಷ್ಯರಿಗೆ ಒಂದು ಬಹಳ ಆಶ್ಚರ್ಯಕರವಾದಂಥ ಶೃಂಖಲ, ಅಂದರೆ ಸರಪಳಿಯಂತೆ. ಯಯಾ ಬದ್ಧ ಪ್ರಧಾವಂತಿ. ಆ ಆಸೆಯನ್ನು ಬಂದು ಒಬ್ಬನೇನಾದ್ರು ಕಟ್ಟಾಕಿದ್ರೆ ಅವನು ಓಡೋಕ್ಕೆ ಶುರು ಮಾಡ್ತಾನಂತೆ. ಮುಕ್ತ ತಿಷ್ಠಂತಿ ಪೊಂಗುವತ್ತು. ಏನಾದ್ರು ಆಸೆಯ ಕಟ್ಟಿಂದ ಪಾರಾದರೆ ಅವನು ಪೊಂಗುವಿನಂತೆ, ಅಂದರೆ ಕುಂಟನ ಹಾಗೆ ಕೂತಲ್ಲೇ ಕೂತ್ಕೊಳ್ತಾನಂತೆ. ಮಾತು ವಿಚಿತ್ರವಾಗಿದೆ ಅಲ್ವಾ? ಕೈಕಾಲು ಯಾರು ಬಂದು ಕಟ್ಟಾಕಿದ್ರೆ ಓಡಾಡೋದಷ್ಟು ನಿಂತೋಗುತ್ತೆ, ಓಡೋಕ್ಕೆಲ್ಲ ಆಗುತ್ತೆ, ಏನೂ ಆಗಲ್ಲ. ಆದರೆ ಇಲ್ಲ ಆಗಲ್ಲ ಅಂತ. ಆಸೆ ಬಂದು ಒಬ್ಬನನ್ನು ಕಟ್ಟಾಕಿದ್ರೆ ಅವನು ಓಡೋಕ್ಕೆ ಶುರು ಮಾಡ್ತಾನೆ ಅಂದರೆ ಏನರ್ಥ? ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ 100 ವ್ಯವಹಾರಗಳನ್ನು ಶುರು ಮಾಡ್ತಾನೆ. 1 ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ. ಅದೇ ಆಸೆ ಹೊರಟೋಯ್ತು ಅಂದರೆ ಆಗ ಎಲ್ಲ ಮನಸ್ಸಿನ ಓಡಾಟವು ಕಡಿಮೆ ಆಗೋಗುತ್ತೆ, ದೇಹದ ಓಡಾಟವೂ ಕಡಿಮೆ ಆಗಿಬಿಡುತ್ತೆ. ಯಾಕೆಂದರೆ ಯಾವ ಆಸೆಯೂ ಇಲ್ಲ ಅಂದರೆ ಒಳಗಡೆ ಇರೋ ಭಗವಂತ ತುಂಬ್ಕೋತಾ ಇರ್ತಾನೆ.
ಜ್ಞಾನ ಆನಂದ ಎಲ್ಲ ಬರೋಕ್ಕೆ ಶುರುವಾಗುತ್ತೆ ಒಳಗಡೆಯಿಂದ. ಇನ್ನೇನು ಬೇಕು ನನಗೇನು ಅನಿಸುತ್ತೆ, ಇದ್ದಲ್ಲೇ ಇರ್ತೀನಪ್ಪ, ಕಣ್ಮುಚ್ಚಿ ಕೂತ್ಕೋತೀನಿ, ಸದಾ ಭಗವಂತನ ಧ್ಯಾನ ಮಾಡ್ತೀನಿ, ನನಗೆ ಇನ್ಯಾವುದೂ ಬೇಕಾಗಿಲ್ಲ, ಕಾಲಕ್ಕೆ ಏನು ಸಿಗುತ್ತೋ ಸಹಜವಾಗಿ ಅದು ಸಾಕು ನನಗೆ, ನಾನಾಗಿ ಇನ್ನೇನು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಅನ್ನೋದೇನು ವಿಷಯ ಇಲ್ಲ ಅನ್ನೋ ರೀತಿಯಾದ ಮನಸ್ಥಿತಿ ಬಂತು ಅಂದರೆ ಅವನಿಗೆಲ್ಲ ಓಡಾಟ ಅಷ್ಟು ಕಡಿಮೆ ಆಗಿಬಿಡುತ್ತೆ ಅಂತ ತಮಾಷೆ ಹೇಳ್ತಾರೆ. ಆಸೆ ಅನ್ನೋದು ಅಷ್ಟು ಭಯಂಕರವಾದಂಥ ಒಂದು ದೊಡ್ಡ ಹಗ್ಗ, ಆವರಣ, ಇವೆಲ್ಲ ಶಬ್ದಗಳಲ್ಲಿ ಕೊಂಡಾಡ್ತಾರೆ. ಅದರಿಂದ ಕಾಮದ ಬಗ್ಗೆ ಎಚ್ಚರಿಕೆ ವಹಿಸ್ಕೋ ಸಂದೇಶ ಇವತ್ತಿನ ದಿವಸದ ಪಾಠವಾಗಿ ಇಷ್ಟನ್ನು ಸ್ಮರಿಸ್ಕೊತಾ ಇದ್ದೀನಿ. ನಮ್ಮೆಲ್ಲರ ಜೀವನವನ್ನು ನಾವು ಪರಿಶೀಲಿಸ್ಕೋಬೇಕು ಅಂತ ಅರ್ಥ ಈ ಪಾಠದ ಹಿನ್ನೆಲೆಯಲ್ಲಿ. ಜೀವನದಲ್ಲಿ ಸಲ್ಲದ ಆಸೆಗಳು ಎಷ್ಟು ಸೇರ್ಕೊಂಬಿಟ್ಟಿವೆ, ಸಲ್ಲುವ ಆಸೆಗಳು ಎಷ್ಟು. ಯಾವುದಾದ್ರೂ ಒಂದು ಆಸೆ ಇದ್ದರೆ ಅದು ಈಡೇರ್ತಾ ಹೋದಾಗ ಆಸೆ ಇಲ್ಲದ ಸ್ಥಿತಿ ಕರ್ಕೊಂಡೋಗಿ ತಲುಪಿಸುತ್ತೆ ಅಂದರೆ ಅದು ಒಳ್ಳೆಯ ಆಸೆಯಂತೆ. ಕಾಮಸ್ತ್ಯಾಜ್ಯ ನ ಚೇಚ್ಛಕ್ಯ ಸತ್ಕಾಮಸ್ತತ್ರ ಭೇಷಜಂ. ಕಾಮನ ಬಿಡೋಕೆ ಆಗಲ್ಲ ಅಂತ ಅನಿಸುತ್ತಾ, ಒಂದು ಸತ್ಕಾಮವನ್ನು ಸೇವಿಸಿ, ಅದೇ ಔಷಧ ಇದ್ದ ಹಾಗೆ ಅಂತ. ಹಾಗಂದರೆ ನನಗೆ ಓದೋ ಗೀಳು ಸ್ವಾಮಿ ತುಂಬ, ಅದು ಇದು ಓದ್ತಾನೇ ಇರಬೇಕು ಅಂತ, ಬಿಡೋಕೆ ಆಗಲ್ಲ ಸ್ವಾಮಿ. ಆಯಿತು ಹೋಗಲಿ, ಬಿಡಬೇಡಪ್ಪ, ಒಂದು ರಾಮಾಯಣವನ್ನು ಅನುಸಂಧಾನ ಮಾಡು. ಸತ್ಕಾಮ ಅದನ್ನ ಅನುಸಂಧಾನ ಮಾಡಿ ಏನಾಗುತ್ತೆ, ನಿನಗಿರೋ ಆಸೆ ಅಷ್ಟು ಹೊರಟೋಗುತ್ತೆ ಸಂಪೂರ್ಣವಾಗಿ. ಅಂದರೆ ನಿರಾಶೆ ಆಗುತ್ತೆ ಅಂತ ಅರ್ಥ ಅಲ್ಲ. ಮತ್ತೇನಾಗುತ್ತೆ ಅಂದರೆ ಶಾಂತವಾದ ಸ್ಥಿತಿ ಉಂಟಾಗಿ ಜೀವನ ಪೂರ್ತಿ ಧನ್ಯವಾಗಿಬಿಡುತ್ತೆ. ಹಾಗೆ ಕಾಮವನ್ನು ಹತೋಟಿ ತಂದ್ಕೋಬೇಕು ಅನ್ನೋ ಸಂದೇಶವನ್ನು ಜ್ಞಾನಿಗಳು ಕೊಡ್ತಾರೆ. ನಮ್ಮೆಲ್ಲರ ಮನಸ್ಸು ಬುದ್ಧಿ ಅಂತಹ ಒಂದು ಹಿರಿದಾದ ಕಿತವಚನಗಳ ಕಡೆ ಹರಿಬೇಕು. ಅದನ್ನು ಜೀವನದಲ್ಲಿ ಆದಷ್ಟು ಶೀಘ್ರವಾಗಿ ಯಥಾಶಕ್ತಿ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಎಂಬುದನ್ನು ನಿಮ್ಮೆಲ್ಲರ ಜೊತೆಗೆ ನಾನು ಸ್ಮರಣೆ ಮಾಡಿಕೊಳ್ತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.
ಅಜಮಿಳನು ಕೊಲಗೆಡಲು ಕಾಲದೂತರು ಬಂದು ನಿಜ ಸುತನ ಕರೆಯನೆ ಅತಿ ವೇಗದಿ. ಅಜಮಿಳನು ಕೊಲಗೆಡಲು ಕಾಲದೂತರು ಬಂದು ನಿಜ ಸುತನ ಕರೆಯನೆ ಅತಿ ವೇಗದಿ.